ಇದ್ದೀರಾ? ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗಣ್ಯ ವ್ಯಕ್ತಿಗಳು ವೇದಿಕೆಯನ್ನು ದೇವೇಗೌಡರು ಉಪಸ್ಥಿತರಿದ್ದಾರೆ. ಅವಳ ಜೊತೆ ಯಶಿಕಾ ಛಾಯಾಗ್ರಾಹಕರಿಗೆ ಪೋಸ್ ಮಾಡ್ತಾ ಇದ್ದಾಳೆ. ಸಚ್ ಎ ಲವ್ಲಿ ಫೋಟೋಗ್ರಾಫ್. ಸಿಂಚನ ಮತ್ತೆ ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ ಸರ್. ಮೈಸೂರು ಜಿಲ್ಲಾ ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ರಿಜಿಸ್ಟರ್ಡ್ ಇದರ ವತಿಯಿಂದ ಸೌಹಾರ್ದ ದಿನಾಚರಣೆ ಮತ್ತು 2026ನೇ ಇಸವಿಯ ದಿನಚರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆಯ ಈ ಭವ್ಯವಾದ ಸುಂದರ ಸಮಾರಂಭಕ್ಕೆ ಬಂದಿರುವಂತಹ ಛಾಯಾ ಮಿತ್ರರೇ, ಕುಟುಂಬದವರೇ, ಸ್ನೇಹಿತರೇ, ಸಂಸ್ಥೆಯ ಸದಸ್ಯ ಮಿತ್ರರೇ, ಆಡಳಿತ ಮಂಡಳಿಯ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ವಿಜಯ್. ಅತಿಥಿ ಮಾನ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋ ಸುಸಂದರ್ಭ. ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು, ಶಾಸಕರು, ಚಾಮುಂಡೇಶ್ವರಿ ಕ್ಷೇತ್ರ ಸಹಕಾರಿ ಮಂಡಳಿ ಅಧ್ಯಕ್ಷರು, ಹಾಗೂ ನಿಮ್ಮೆಲ್ಲರ ಸನ್ಮಾನ್ಯ ಶ್ರೀ ಎಂ ಕೆ ಸೋಮಶೇಖರ್ ಅವರು, ಮಾಜಿ ಶಾಸಕರು, KR ಕ್ಷೇತ್ರ, ಜೊತೆಗೂಡಿ ಶ್ರೀಯುತ KP ಪರಮೇಶ್ವರ್ ಅವರು, ಕರ್ನಾಟಕ ಫೆಡರಲ್ ಬ್ಯಾಂಕ್ ನಿರ್ದೇಶಕರು, ಅವರನ್ನು ಕೂಡ ನಮ್ಮ ಸಂಘದ ಡೈರೆಕ್ಟರ್ಸ್ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಕರೀಲಿ ಅಂತ ಹೇಳಿಬಿಟ್ಟು ಶ್ರೀಯುತ ಪರಮೇಶ್ವರ್ ಅವರು ಶ್ರೀಯುತ ಗುರುಪ್ರಸಾದ್ ರವರು, ಸೌಹಾರ್ದ ಪ್ರಾಂತ್ಯ ಅಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಸವರಾಜ್ರವರು, APMC ಮಾಜಿ ಅಧ್ಯಕ್ಷರು, ಬಂಡಿಪಾಳ್ಯ ಕಾಂಗ್ರೆಸ್ ಮುಖಂಡರು, ಸನ್ಮಾನ್ಯ ಶ್ರೀ ಚೇತನ್ ಕುಮಾರ್ ಅವರು, ಕಾರ್ಮಿಕ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಶ್ರೀಯುತ ಸುರೇಶ್ ರವರು, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ, ಸಂಘದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ MS ರಾಜೇಂದ್ರ ಕುಮಾರ್, MJCSS ನಿಗಮ ಸಂಘ ಮೈಸೂರು. ಚಪ್ಪಾಳೆ ಸಾಲದು ಸ್ನೇಹಿತರೆ. ಹೆಬ್ಬಾಳೇಗೌಡರು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹೆಬ್ಬಾಳೇಗೌಡ್ರನ್ನ ವೇದಿಕೆಗೆ ಕರೆದುಕೊಂಡು ಬನ್ನಿ. ಉಪಾಧ್ಯಕ್ಷರಾದ ಶ್ರೀಯುತ ಅಭಿನಂದನ್ ಸರ್, ಕಾರ್ಯಾಧ್ಯಕ್ಷರಾದ ಶ್ರೀಯುತ ಶ್ರೀನಿಧಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕುಮಾರಿ ಯಶಸ್ವಿನಿ ಎಂ ವೇದಿಕೆಯಲ್ಲಿ ಆಸೀನರಾಗಬೇಕಂತ ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಶಸ್ವಿನಿ ಅವರು ಸಹಕಾರಿ ಬ್ಯಾಂಕ್ ನಿಮ್ಮ ನಂಬಿಕೆ, ಬದುಕಿನ ಆರ್ಥಿಕ ರಕ್ಷಕ, ವಿಶ್ವಾಸದೊಂದಿಗೆ ಬೆಳೆಯುವ ಗೆಳೆಯ, ಒಟ್ಟಾರೆ ನಮ್ಮೆಲ್ಲರ ವಿಶ್ವಾಸದ ದೇಗುಲ. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸುಸಂದರ್ಭ. ಪ್ರಾರ್ಥನೆಯ ಗೀತೆಯೊಂದಿಗೆ ರಿಷಬ್ ಈ ಪೋರ ನಿಮಗೋಸ್ಕರ
ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾನೆ. ನನ್ನೆಲ್ಲ ಆತ್ಮೀಯ ಛಾಯಾಗ್ರಾಹಕರ ಬಂಧುಗಳಿಗೆ ಸಂಜೆಯ ವಂದನೆಗಳನ್ನು ತಿಳಿಸುವ ಮುಖಾಂತರ ಸೌಹಾರ್ದ ಸಹಕಾರಿ ದಿನಾಚರಣೆಯ 2026 ದಿನಾಚರಣೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರು, ಸಹಕಾರಿ ಧುರೀಣರು ಹಾಗೂ ಸಹಕಾರಿ ರತ್ನರಾದ GT ದೇವೇಗೌಡರು ಆಗಮಿಸಿದರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸೋಣ. ಹಾಗೂ ನಮ್ಮ ಸಂಸ್ಥೆಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಂದು ಎಂದು ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿರುವಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಆದಂಥ ಶ್ರೀಯುತ ಮಾಜಿ ಶಾಸಕರಾದ MK ಸೋಮಶೇಖರ್ ಅವರಿಗೂ ನಮ್ಮ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಸಹಕಾರಿ ಧುರೀಣರಾದಂಥ ಶ್ರೀಯುತ ಚಂದ್ರಶೇಖರ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕಾನೂನು ಸಲಹೆಗಾರರಾದಂಥ ಗುರುಪ್ರಸಾದ್ ಅವರಿಗೂ ಒಂದು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಂಸ್ಥೆಯ MI ಅಧ್ಯಕ್ಷರಾದಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸಬೇಕಂತ ಈ ಮೂಲಕ ಕೇಳ್ಕೊತೀನಿ. ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಅಭಿನಂದ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಹೆಬ್ಬಾಳಿಗೌರಿಗೂ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ನಮ್ಮ MDP ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಆಗಮಿಸಿದರೆ ಅವ್ರಿಗೂ ನಾವು ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ನಮ್ಮ CEO ಆದಂಥ ಪ್ರಿಯದರ್ಶಿನಿ ಅವ್ರಿಗೂ ಯಶಸ್ವಿನಿ ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ನಮ್ಮ MDP ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಹಾಗೂ ಕೊಡಗು ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಿಗೆ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ಮೈಸೂರು ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಿಗೆ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ನಮ್ಮ KPA ಮಾಜಿ ಅಧ್ಯಕ್ಷರಾದ ಪರಮೇಶ್ ಸುಬ್ಬಯ್ಯರವರಿಗೂ ನಮ್ಮ ಕರ್ನಾಟಕ ಫೆಡರಲ್ ಬ್ಯಾಂಕ್ನ ನಿರ್ದೇಶಕರಾದ ಪರಮೇಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅವರನ್ನು ವೇದಿಕೆ ಕರೆಯುವ ಮುಖಾಂತರ ಆಹ್ವಾನಿಸ್ತಾ ಇದ್ದೀನಿ. ಹಾಗೂ ನಮ್ಮ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೀನಿ. ಪ್ರತಿಭಾ ಪುರಸ್ಕಾರ ಅಂತ ನೀಡಿದಂತಹ ಬಾಲ್ಕುಮಾರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಈಗ ನಮ್ಮ ಎಲ್ಲ ಗಣ್ಯಾತಿಗತಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ.
ಮೈಸೂರು ಜಿಲ್ಲೆಯ ಜಿಲ್ಲಾ ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿ ಸಂಘ ಸೌಹಾರ್ದ ಸಹಕಾರಿ ದಿನಾಚರಣೆ ಹಾಗೂ 2026ರ ದಿನಚರಿ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಿತ್ರರು ಮಾಜಿ ಶಾಸಕರು ಆದಂಥ ಸನ್ಮಾನ್ಯ MK ಸೋಮಶೇಖರ್ ಅವರೇ, ಹಾಗೂ SP ರವಿಕುಮಾರ್ ಇದ್ದಾರಾ? ಇಲ್ಲ. ಚೇತನ್ ಕುಮಾರ್ ಅವರೇ, ST ಗುರುಪ್ರಸಾದ್ ಕಾನೂನು ಸಲಹೆಗಾರ ಅಂತ ST ಗುರುಪ್ರಸಾದ್ರವರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ M ರಾಜೇಂದ್ರ ಕುಮಾರ್ ಅವರೇ, ಕಾರ್ಯಾಧ್ಯಕ್ಷ ಶ್ರೀನಿಧಿ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿ ಕುಮಾರಿ ಯಶಸ್ವಿನಿ ಅವರೇ, ನಿರ್ದೇಶಕರು ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಅಭಿನಂದನ್ ಅವರೇ, ಶ್ರೀನಿಧಿ ಅವರೇ, MR ಉಮೇಶ್ ಅವರೇ, N ಮೋಹನ್ ಅವರೇ, GT ಸುರೇಶ್ ಕುಮಾರ್ ಅವರೇ, H ಚಂದ್ರರಾವ್ ಅವರೇ, SN ಬಾಬುರವರೇ, HN ಶ್ರೀನಿವಾಸ್ ಅವರೇ, M ವಿಜಯ್ ಕುಮಾರ್, M ಮಹೇಶ್, ಪರಶಿವ, ಶ್ರೀಮತಿ R ಹೇಮಾವತಿ, ಶ್ರೀಮತಿ H J ಮಾನಸ, Y ಲೋಕೇಶ್, SV ಪ್ರಸನ್ನಕುಮಾರ್, ಹಾಗೂ ಯಾಕಪ್ಪ ಗಲಾಟೆ, ಎಲ್ಲ ಜಿಲ್ಲೆಯ ಛಾಯಾ ಗ್ರಾಹಕರ ಸ್ನೇಹ ಸೌಹಾರ್ದ ಸಹಕಾರ ಸಂಘದ ಜಿಲ್ಲೆ ಹಾಗೂ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳೇ, ಏನು ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಬಾರಿ ಕೊಡಗು ಸೇರಿಸಿ 4 ಜಿಲ್ಲೆಯನ್ನು ವಿಸ್ತಾರಗೊಳಿಸಿ ಭಾಳಷ್ಟು ದೂರದ ಚಿಂತನೆಯನ್ನು ಮಾಡಿ ನಮ್ಮ ಅಧ್ಯಕ್ಷ ಪದಾಧಿಕಾರಿಗಳು ಒಂದು ಸೌಹಾರ್ದ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸ. ಸೌಹಾರ್ದ ಸಹಕಾರ ಸಂಘ ಅವರು ಪ್ರಾರಂಭ ಮಾಡಿದ್ದಾರೆ. ಸುಮಾರು 940 ಜನ ಸದಸ್ಯರುಗಳಿದ್ದಾರೆ. ನಮ್ಮ ಎಲ್ಲ ಸದಸ್ಯರ ಇನ್ನೂ ಭಾಳಷ್ಟು ಜನ ಕೊಡಗು ಜಿಲ್ಲೆ ಸೇರಿದ್ರಿಂದ ಇನ್ನೂ ಹೆಚ್ಚಿನ ಸದಸ್ಯರುಗಳು ಆಗ್ತಾರೆ. ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಆಡಳಿತ ಮಂಡಳಿ ಸದಸ್ಯರು ಯಾವಾಗಲೂ ನಂಬಿಕೆ, ವಿಶ್ವಾಸ, ಪ್ರಾಮಾಣಿಕೆಯಿಂದ ಸೇವೆಯನ್ನು ಸಲ್ಲಿಸಿದಾಗ ಎಲ್ಲರೂ ಕೂಡ ಸದಸ್ಯರಾಗೋದ್ರ ಜೊತೆಗೆ ಇಲ್ಲೇ ಡಿಪಾಸಿಟನ್ನು ಕೂಡ ತೊಡಗಿಸ್ಬೇಕು, ಉಳಿತಾಯನೂ ಕೂಡ ಇಲ್ಲೇ ಮಾಡಬೇಕು, ಸಾಲವನ್ನು ಕೂಡ ಇಲ್ಲೇ ಪಡಿತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡುವ ಮೂಲಕ ಈ ಸಹಕಾರ ಸಂಘ ಅತ್ಯಂತ ಹೆಚ್ಚಿನ ಎತ್ತರಕ್ಕೆ ಬೆಳೀತದೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ. ಈ ಸಹಕಾರ ಸಂಘದ ಮೂಲಕ ಸರ್ವರ ಅಭಿವೃದ್ಧಿ ಆಗಬೇಕು. 8/5/1905 ಇವತ್ತು ನಾವೇನು ಪುಷ್ಪಾರ್ಚನೆಯನ್ನು ಮಾಡಿದ್ವೋ, ಸಿದ್ದನಗೌಡ ರಾಮನಗೌಡ ಪಾಟೀಲ್ರವರು ಗದಗಿನ ಜಿಲ್ಲೆ ಕಣಗಿನಾಳದವರು, ನಾನು ಸಿದ್ದರಾಮಯ್ಯನವರು, ಧರ್ಮಸಿಂಗ್ ಅವರು ಅಲ್ಲಿ 100ನೇ ವರ್ಷದ ಕಾರ್ಯಕ್ರಮವನ್ನು ಅವರೂರಲ್ಲೇ ಆಚರಣೆ ಮಾಡಿದ್ದೆ. ಮೈಸೂರಿನಲ್ಲಿ ಮುಕ್ತಾಯ ಸಮಾರಂಭವನ್ನು ಕೂಡ ಮಾಡಿದ್ದೆ. ಒಂದು ಸಹಕಾರ ಸಂಘವನ್ನು ಕಟ್ತೇವೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ಪದಾಧಿಕಾರಿಗಳ ಮೇಲೆ ಅಪಾರವಾದಂಥ ನಂಬಿಕೆ, ವಿಶ್ವಾಸ ಇರಬೇಕು. ನಮ್ಮ ಹಣವನ್ನು ತೊಡಗಿಸಿದ್ರೆ ನಮಗೆ ಗ್ಯಾರಂಟಿ ಇದೆ ಅಂತಕ್ಕಂಥದ್ದನ್ನು ಮೂಡಿಸ್ಬೇಕು. ಬೇರೆ ಬ್ಯಾಂಕ್ಗಳಲ್ಲಿ ಡಿಪಾಸಿಟನ್ನು ಮಾಡೋದು ಬಿಟ್ಟು ನಮ್ಮ ಅಧ್ಯಕ್ಷ ಹೇಳ್ತಾವ್ರೆ ಡಿಪಾಸಿಟ್ ತಗೊಳ್ತಾ ಇಲ್ಲ ಅಂತ. ಡಿಪಾಸಿಟು ಮಾಡಬೇಕು. ನಮ್ಮಲ್ಲೇ ಭಾಳಷ್ಟು ಹಣ ಇದೆ, ಬೇರೆ ಕಡೆ ಇಡಬಾರ್ದು, ನಮ್ಮಲ್ಲೇ ಡಿಪಾಸಿಟ್ ಮಾಡಬೇಕು. ನಮ್ಮ ಸಂಘ ಬೆಳಿಬೇಕು. ಆ ಮೂಲಕ ಹೆಚ್ಚು ಸಾಲ ಸೌಲಭ್ಯಗಳನ್ನು ಕೂಡ ಕೊಡಬೇಕು. ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದೇ ಮುಕ್ತವಾದಂಥ ಅವಕಾಶ ಇದೆ. ಸವಾರಿ ಸಹಕಾರ ಸಂಘಗಳು ಅದರಿಂದ ಭಾಳ ಜನ ಬದುಕಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ
ಸಾವಿರಾರು ಕೋಟಿ ವ್ಯವಹಾರಗಳನ್ನು ಸೌಹಾರ್ದ ಸಹಕಾರ ಸಂಘಗಳ ಮೂಲಕ ಮಾಡ್ತಾರೆ. ಇದಕ್ಕೆ ಹೆಚ್ಚು ಸರ್ಕಾರದ ಹಸ್ತಕ್ಷೇಪ ಇಲ್ಲ. ಆದ್ದರಿಂದ ಇವತ್ತು ನೀವು ನೋಡಿದ್ದೀರಿ, ನಮ್ಮ ಡಾಕ್ಟರ್ ಕುರಿಯನ್ರವರು ಏನು ಗುಜರಾತಲ್ಲಿ ಅಮೂಲಲ್ಲಿ ಹಾಲಿನ ಉತ್ಪಾದನೆಗೆ ಹೆಚ್ಚು ಒತ್ತಡ ಕೊಟ್ಟರು, ಇವತ್ತು ಕರ್ನಾಟಕ ರಾಜ್ಯದಲ್ಲೇ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ. ತಮಗೆಲ್ಲೂ ಕೂಡ ಗೊತ್ತಿದೆ. ಆ ರೀತಿ ಇಡೀ ಸಂಜೀವಿನಿ ಬಡವರಿಗೆ ಹಸು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಕೈಗಾರಿಕೆ ಮಾಡ್ತಕ್ಕಂಥದ್ದು, ಕೃಷಿ ಮಾಡ್ತಕ್ಕಂಥದ್ದು, ಹೈನುಗಾರಿಕೆ, ಮೀನುಗಾರಿಕೆ ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಅವಕಾಶ ನಮ್ಮ ಸಹಕಾರ ಸಂಘದಲ್ಲಿದೆ. ನನಗೇನಪ್ಪ ಸಂತೋಷ ಅಂತ ಹೇಳಿದ್ರೆ, ಛಾಯಾಗ್ರಾಹಕರೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಈ ಸಹಕಾರ ಸಂಘವನ್ನು ಏನು ಪ್ರಾರಂಭ ಮಾಡಿದ್ದೀರಿ, ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಇದು ಬೇರೆ ಸಹಕಾರ ಸಂಘಗಳನ್ನು ಮೀರಿ ಬೆಳಿಬೇಕು, ಬೆಳೀತದೆ. ನೀವೆಲ್ಲರೂ ಕೂಡ ಇಷ್ಟೇ ಹೇಳ್ತಕ್ಕಂಥದ್ದು, ಯಾವುದೇ ಹಣವನ್ನು ಉಳಿತಾಯ ಮಾಡ್ತಕ್ಕಂಥದ್ದನ್ನು, ಡಿಪಾಸಿಟ್ ಮಾಡ್ತಕ್ಕಂಥದ್ದನ್ನು, ಸಾಲ ಪಡಿತಕ್ಕಂಥದ್ದನ್ನು ಎಲ್ಲವೂ ನಮ್ಮ ಸಹಕಾರ ಸಂಘದ ಮೂಲಕನೇ ಮಾಡಬೇಕು, ಬೇರೆ ಕಡೆ ಹೋಗಲೇಬಾರ್ದು. ಈ ಸಹಕಾರ ಸಂಘ ಇರುವಾಗ ಇದೊಂದು ಕಲ್ಪವೃಕ್ಷ, ಕಾಮಧೇನು ಇದ್ದಂಗೆ. ಆ ರೀತಿ ಮಾಡಬೇಕು ತಾವೆಲ್ಲರೂ ಕೂಡ ಅಂಥೇಳಿ ಹೇಳ್ತಾ, ಸಹಕಾರ ಕ್ಷೇತ್ರ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು, ಅದು ಗುಡಿ ಕೈಗಾರಿಕೆಗಳಿರೋದು, ಮಧ್ಯಮ ಕೈಗಾರಿಕೆಗಳು, ಎಲ್ಲ ರೀತಿಯ ಸಹಕಾರ ಸಂಘ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ನಿಮಗೆಲ್ಲರಿಗೂ ಕೂಡ ಇವತ್ತೇನು ತಾವೆಲ್ಲ ಭಾಗವಹಿಸಲೇಬೇಕು ಪ್ರತಿ ಬಾರಿನೂ ಕೂಡ. ಆ ರೀತಿ ಎಲ್ಲ ಭಾಗವಹಿಸಿದ್ದೀರಿ ಕುಟುಂಬ ಸಮೇತ. ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಶುಭಾಶಯಗಳು. ಈ ಸಂಘಕ್ಕೆ ನಾನಾಗಲಿ, ಸೋಮಣ್ಣಾಗಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಜೊತೆಗೆ ಸಹಕಾರ ಮಂತ್ರಿನೂ ಅವರೇ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಜೊತೆ ಸಹಕಾರ ಮಂತ್ರಿನೂ ಅವರೇ ಇದ್ದಾರೆ. ಫಸ್ಟ್ ಟೈಮ್ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಸಹಕಾರ ಮಂತ್ರಿಯಾಗಿದ್ದಾರೆ. ನಾನು ಸಹಕಾರ ಸಪ್ತಾಹವನ್ನು ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ಅವ್ರ ಕೈಲೇ ಮಾಡಿಸ್ದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ 30,000 ಜನ ಸೇರಿ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡಿದ್ವಿ. ಆ ರೀತಿ ಈ ಸಂಘಗಳು ಬೆಳೆಯಲಿ, ಹೆಚ್ಚು ಹೆಚ್ಚು ಸದಸ್ಯರಾಗಿ, ಮಹಿಳಾ ಸದಸ್ಯರು, ಯುವಕರು ಹೆಚ್ಚೆಚ್ಚು ಸಹಕಾರ ಕ್ಷೇತ್ರಕ್ಕೆ ಬರಬೇಕು, ಅರಿವನ್ನು ಮಾಡಿಕೊಂಡು ತಾವು ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ರೂಢಿಸ್ಕೊಳ್ತಕ್ಕಂಥ ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು, ನನಗೆ ಬೇರೆ 2-3 ಕಾರ್ಯಕ್ರಮ ಇದ್ದು, ನಮ್ಮ ಅಧ್ಯಕ್ಷರು, ಡೈರೆಕ್ಟರ್ಗಳು ಇವರೆಲ್ಲರೂ ಕೂಡ ಬಂದು, ಸೋಮಣ್ಣ ಬರ್ತಾರೆ, ಒಂದು 10 ನಿಮಿಷ ಬರಬೇಕು ಅಂತ ಹೇಳಿದ್ರು. ಬಂದಿದ್ದೀವಿ. ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಸಹಕಾರ. ಸೋಮಣ್ಣ ಕೊಟ್ಬಿಡು. ನಿಮ್ಗೊಂದು ಸನ್ಮಾನ ಆಗ್ಬಿಡ್ಲಿ ಸರ್, ಮತ್ತೆ ಮಾತಾಡ್ತಾರೆ, ಇರ್ತಾರೆ ಸರ್, ಇರ್ಸೋಣ ಸರ್. ಶ್ರೀಯುತ GT ಸರ್ ಅವ್ರಿಗೆ ಸನ್ಮಾನದ ಸುಸಂದರ್ಭ. ಈಗ ಸ್ನೇಹಿತರೆ ಎಲ್ಲ ಕಾತ್ಕೊಳ್ಳೋಣ, ಅದಕ್ಕಾಗಿ ತಯಾರಿಯಾಗಿದೆ. ಗೌರವ ಸಮರ್ಪಣೆಯನ್ನು ಶ್ರೀಯುತ ರಾಜೇಂದ್ರ ಮತ್ತು ಉಪಾಧ್ಯಕ್ಷರಾದ ಅಭಿನಂದನ್ ಸರ್ ಈ ಒಂದು ಕಾರ್ಯವನ್ನು ಮಾಡಲಿ ಅಂತ ಹೇಳಿಬಿಟ್ಟು ಕಳಕಳಿಯ ಮನವಿ. ಜೊತೆಗೂಡಿ ಶ್ರೀನಿಧಿ ಅವರು ನಿಮಗೆ ಸನ್ಮಾನಗೈತಿರುವ ಈ ಸಂಸ್ಥೆಗೆ ನಿಜಕ್ಕೂ ಇದೊಂದು ಸುಸಂದರ್ಭದ ದಿನ, ದೈವ ದಿನ ಇದು. ಈಗ ಸ್ನೇಹಿತರೆ, ಇದು ಭಾಳ ವಿಶೇಷ. ಸೈನ್ಸ್ ತೊಗೊಂಡು PCMB ತೊಗೊಂಡಿದ್ರು. ಹಾಗಿರುವಾಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ MS ರಾಜೇಂದ್ರ ಕುಮಾರ್ ಅವರ ಪುತ್ರಿ ಡಾಕ್ಟರ್ ರಮ್ಯಾ ಸಾರ್ವಜನಿಕರಿಗಾಗಿ ಸಮರ್ಪಿತ ವೈದ್ಯೆ ಎಂದು ಹೆಸರು ತಗೊಂಡು ಈ ಸುಸಂದರ್ಭದಲ್ಲಿ ನಿಮ್ಮ ಪರಿಶ್ರಮ ಮತ್ತು ವೈದ್ಯಕೀಯ ವೃತ್ತಿಪರ ಸೇವಾನಿಷ್ಠೆಯನ್ನು ಗೌರವಿಸಿ ನಮ್ಮ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ತಮಗೆ ಅರ್ಪಿಸುವ ಅಭಿನಂದನಾ ಪತ್ರ. ರಮ್ಯಾ ಎಂದರೆ ಶಾಂತಿ, ಸೌಮ್ಯತೆಯ ಪ್ರತೀಕ. ಸಾರ್ವಜನಿಕರಿಗಾಗಿ ಸಮರ್ಪಿತ ವೈದ್ಯೆ ಡಾಕ್ಟರ್ ರಮ್ಯಾ. ಭಾರತ ದೇಶದ ಅನರ್ಘ್ಯ ರತ್ನ. ಸೇವಾಭಾವ, ಜ್ಞಾನ ಸಂಪತ್ತು ಮತ್ತು ಮಾನವೀಯ ಮೌಲ್ಯಗಳ ಅಪೂರ್ವ ಸಂಗಮವೇ
ಡಾಕ್ಟರ್ ರಮ್ಯಾರವರು. ಜನರಲ್ ಮೆಡಿಸಿನ್ ಕ್ಷೇತ್ರದಲ್ಲಿ ತಮ್ಮ ವಿಶಿಷ್ಟ ಸಾಧನೆ, ನಿರಂತರ ಅಧ್ಯಯನ ಮತ್ತು ನಿಸ್ವಾರ್ಥ ಸೇವೆಯಿಂದ ಇವರು ಜನಮಾನಸದಲ್ಲಿ ಆದರ್ಶ ವೈದ್ಯೆಯಾಗಿ ಗುರುತಿಸಿಕೊಂಡಿದ್ದಾರೆ. ಆಗಸ್ಟ್ 3, 1995ರಂದು ಚಾಮರಾಜನಗರ ಗಡಿ ಜಿಲ್ಲೆಯ ಮುಡ್ಲುಪುರ ಗ್ರಾಮದಲ್ಲಿ ತಂದೆ ಖ್ಯಾತ ಛಾಯಾಗ್ರಾಹಕರು ಹಾಗೂ ಉದ್ಯಮಿ MS ರಾಜೇಂದ್ರ ಕುಮಾರ್, ತಾಯಿ ಸವಿತಾರವರ ಮಗಳಾಗಿ ಜನಿಸಿದರು ಡಾಕ್ಟರ್ ರಮ್ಯಾರವರು. ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಅಸಾಧಾರಣ ಪ್ರತಿಭೆ ತೋರಿದ್ದಾರೆ. SSLC ಪರೀಕ್ಷೆಯಲ್ಲಿ 92.16% ಹಾಗೂ PUC ಪರೀಕ್ಷೆಯಲ್ಲಿ 96% ಅಂಕಗಳನ್ನು ಗಳಿಸಿ ಡಾಕ್ಟರ್ ಆಗುವ ತಮ್ಮ ಕನಸಿನ ಹಾದಿಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ MBBS ಪದವಿಯನ್ನು 2012ರಲ್ಲಿ ಆರಂಭಿಸಿ ಮಕ್ಕಳ ರೋಗ, ಪ್ಯಾಥಾಲಜಿ ಮತ್ತು ಫಾರ್ಮಕಾಲಜಿ ವಿಷಯಗಳಲ್ಲಿ 3 ಗೋಲ್ಡ್ ಮೆಡಲ್ಗಳನ್ನು ಪಡೆದಿದ್ದಾರೆ. ಈ ಸಾಧನೆಯೇ ಇವರ ವೈದ್ಯಕೀಯ ಪಯಣಕ್ಕೆ ದೃಢವಾದ ನೆಲೆಯನ್ನು ನೀಡಿತು. ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ MD ಪದವಿಗೆ ಪ್ರವೇಶ ಪಡೆದರು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ 9ನೇ ರ್ಯಾಂಕ್ ಗಳಿಸಿ ಶೈಕ್ಷಣಿಕವಾಗಿ ಮೇಲುಗೈ ಸಾಧಿಸಿದರು. 2022ರಲ್ಲಿ DNB ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿ ಭಾರತದ ಸಾರ್ವಜನಿಕ ಆರೋಗ್ಯ ಪ್ರತಿಷ್ಠಾನದಿಂದ ಮಧುಮೇಹ ಚಿಕಿತ್ಸೆಯಲ್ಲಿ ಪ್ರಾಮಾಣೀಕೃತ ವೈದ್ಯರಾಗಿದ್ದಾರೆ. ವೈದ್ಯೋ ನಾರಾಯಣ ಹರಿಹಿ ಎಂಬ ಶುಭಾಷಿತದಂತೆ ಪ್ರಸ್ತುತ JSS ಆಸ್ಪತ್ರೆ ಮೈಸೂರು ಇಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಮ್ಯಾ ರೋಗಿಗಳ ಆರೈಕೆಯಲ್ಲಿ ಕೇವಲ ಚಿಕಿತ್ಸೆ ಮಾತ್ರವಲ್ಲದೆ ಆತ್ಮೀಯತೆ, ಧೈರ್ಯ ಮತ್ತು ಭರವಸೆಯನ್ನು ನೀಡುವ ವೈದ್ಯೆಯಾಗಿ ಹೆಸರು ಮಾಡಿದ್ದಾರೆ. ಸಾಕ್ಷ್ಯಾಧಾರಿತ ಚಿಕಿತ್ಸಾ ಪದ್ಧತಿಗಳು, ನಿರಂತರ ಅಧ್ಯಯನ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿನ ಇವರ ಬದ್ಧತೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ಕೋವಿಡ್-19 ಮಹಾಮಾರಿಯ ಸಂಕಷ್ಟದ ಸಮಯದಲ್ಲಿ KR ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಸತತವಾಗಿ ಸುಮಾರು 1 ವರ್ಷಗಳ ಕಾಲ ವೈದ್ಯಕೀಯ ಸೇವೆಯನ್ನು ಸಮರ್ಪಣ ಭಾವದಿಂದ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಜೀವವನ್ನು ಲೆಕ್ಕಿಸದೆ ಜನಸೇವೆ ಮಾಡಿದ ಇವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿ, ಗುರುತಿಸಿ ನೈಭರ್ ಸಂಘಟನೆಯವರು ದೊಡ್ಡ ಮಟ್ಟದಲ್ಲಿ ಸನ್ಮಾನಿಸಿ ಗೌರವಿಸಿರುತ್ತಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿ ತಾನು ಕಲಿತು ಎಲ್ಲರಿಗೂ ಕಲಿಸುತ್ತಿದ್ದಾರೆ. ಡಾಕ್ಟರ್ ರಮ್ಯಾರವರ ಯಶಸ್ಸಿನ ಹಿನ್ನೆಲೆಯಲ್ಲಿ ಕುಟುಂಬದ ಬೆಂಬಲವು ಪ್ರಮುಖ ಪಾತ್ರ ವಹಿಸಿದೆ. ತಂದೆ, ಪತ್ನಿ, ಬಂಧು ಮಿತ್ರರು ಹಾಗೂ ಸಹೋದರ ಮಂಜುನಾಥ್ರವರ ಪ್ರೀತಿ, ವಾತ್ಸಲ್ಯ, ಪ್ರೋತ್ಸಾಹ, ಮಾರ್ಗದರ್ಶನದಿಂದ ಬಹಳಷ್ಟು ಎತ್ತರಕ್ಕೆ ಏರಿದ್ದರೂ ಸಹ ತುಂಬಿದ ಕೊಡ ತುಳುಕದು ಎಂಬಂತೆ ಎಲ್ಲರ ಬಾಳಿನ ಅಮೃತ ಸಿಂಚನರಾಗಿದ್ದಾರೆ. ಕನ್ಸಲ್ಟೆಂಟ್ ಆರ್ಥೋಫಿಡಿಷಿಯನ್ ಆಗಿರುವ ಡಾಕ್ಟರ್ ಸಂಜಯ್ M ಇವರೊಂದಿಗೆ ವಿವಾಹಿತರಾಗಿರುವ ಡಾಕ್ಟರ್ ರಮ್ಯಾ MR ರವರಿಗೆ ಈ ದಿನ ಗೌರವ ಪುರಸ್ಕಾರ ಅರ್ಪಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಹಾಗೂ ಯೋಗ್ಯ. ಇವರ ಸೇವಾ ಪಥವು ಮುಂದಿನ ತಲೆಮಾರಿನ ವೈದ್ಯರಿಗೆ ಪ್ರೇರಣೆಯಾಗಿ ಸಮಾಜಕ್ಕೆ ಆರೋಗ್ಯ ಮತ್ತು ಭರವಸೆಯ ಬೆಳಕಾಗಿ ಮುಂದುವರಿಯಲಿ ಎಂಬುದೇ ನಿಮ್ಮೆಲ್ಲರ ಶುಭ ಹಾರೈಕೆಗಳು. ಸ್ನೇಹಿತರೆ, ನಿಮ್ಮ ಕರತಾಡನ ಸಾಲದು. ಇದೊಂದು ಸಣ್ಣ ವಿಚಾರ ಅಲ್ಲ. ಕೋವಿಡ್ ಮಹಾಮಾರಿಯನ್ನು ಎದುರಿಸಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವ್ರ ಜೊತೆಯಲ್ಲಿ ಸೇವೆ ಮಾಡಿದ ಧೀರೆ ಈಕೆ ಡಾಕ್ಟರ್ ರಮ್ಯಾ ನಮ್ಮ ರಾಜೇಂದ್ರ ಸರ ಮಗಳು, ಮುದ್ದಾದ ಮಗಳು. ಅವರ ಪತಿಯು ಸಮೇತ ಬಂದಿದ್ದಾರೆ. ದಯವಿಟ್ಟು ಓಕೆ, ಬರಲಿ ಇನ್ನು ಜೋರಾಗಿ ನಿಮ್ಮ ಕರ್ತಾಡನ. ಸ್ನೇಹಿತರೆ, ಸಾಲದು ನಿಮ್ಮ ಕೈ ಚಪ್ಪಾಳೆ. ಆಕೆ ಗಳಿಸಿರುವಂಥದ್ದು ಬಹಳ ದೊಡ್ಡ ಪದವಿ. ಸಾವಿರಾರು ಜನರನ್ನು ರಕ್ಷಿಸುವಂಥ, ಅವರ ಜೀವಗಳನ್ನ ಉಳಿಸುವಂಥ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಹೆಸರು ಮಾಡಿಕೊಂಡಿರುವಂತಹ
ಸಾರ್ವಜನಿಕರಿಗಾಗಿ ಸಮರ್ಪಿತ ವೈದ್ಯೆ ಅಂತಲೇ ಹೆಸರು ಮಾಡಿರೋ ಈಕೆ ಡಾಕ್ಟರ್ ರಮ್ಯಾ. ಸಂಸ್ಥೆ ಬಹಳ ಆಭಾರಿಯಾಗಿರುತ್ತೆ. ಸೌಹಾರ್ದ ಸಹಕಾರಿ ದಿನಾಚರಣೆ 2026 ದಿನಚರಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಈ ಸುಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸುತ್ತಿರುವುದು ಇದು ಒಂದು ವಿಶೇಷವೇ ಸರಿ. ಈ ಸಂಸ್ಥೆಯ ಒಂದು ಮೈಲ್ ಸ್ಟೋನ್ ಅಂತಲೇ ನಾನಾದರೂ ಗಮನಿಸ್ತೀನಿ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಕೈ ಚಪ್ಪಾಳೆನ ಬಾಯಿಸಿ ಆಕೆಯನ್ನು ಬೀಳ್ಕೊಡೋಣ. ಥ್ಯಾಂಕ್ ಯು ಡಾಕ್ಟರ್ ರಮ್ಯಾ. ಈಗ ಶ್ರೀಯುತ ಸನ್ಮಾನ್ಯ MK ಸೋಮಶೇಖರ್ ಸರ್ ಅವರು ಒಂದೆರಡು ಹಿತನುಡಿಗಳನ್ನ ಮಾತಾಡಲಿ ಅಂತ ನಮ್ಮೆಲ್ಲರ ಬಯಕೆ. ಶ್ರೀಯುತರು ಮೈಸೂರು ಜಿಲ್ಲಾ ಗೊತ್ತುಬಿಡಿ ಛಾಯಾ ಸ್ನೇಹ ಸೌಹಾರ್ದಿ ಸಹಕಾರ ಸಂಘದ ಆಶ್ರಯದಲ್ಲಿ ಸೌಹಾರ್ದ ಸಹಕಾರಿ 26ರ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ JT ದೇವೇಗೌಡರೇ, ಸನ್ಮಾನ್ಯ ಡಾಕ್ಟರ್ SP ರವಿಕುಮಾರ್ ಅವರೇ, ಸನ್ಮಾನ್ಯ ಶ್ರೀ ಚೇತನ್ ಕುಮಾರ್ ಅವರೇ, ಸೌಹಾರ್ದ ಸಂಘದ ಅಧಿಕಾರಿಗಳಾದಂಥ ST ಗುರುಪ್ರಸಾದ್ರವರೇ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಅಂತ MS ರಾಜೇಂದ್ರ ಕುಮಾರ್ ಅವರೇ, ಅಭಿನಂದನ್ ಅವರೇ, MS ಶ್ರೀನಿಧಿರವರೇ, ಉಮೇಶ್ರವರೇ, ಮೋಹನ್ ರವರೇ, ಸುರೇಶ್ ಕುಮಾರ್ ಅವರೇ, ಚಂದ್ರರಾವ್ರವರೇ, SN ಬಾಬು, HN ಶ್ರೀನಿವಾಸ್, M ವಿಜಯಕುಮಾರ್ ಅವರೇ, M ಮಹೇಶ್ ಅವರೇ, ಪರಶಿವ, ಶ್ರೀಮತಿ ಆರ್ ಹೇಮಾವತಿ, HJ ಮಾನಸ, ಲೋಕೇಶ್, SV ಪ್ರಸನ್ನಕುಮಾರ್ ಅವರೇ, ಹೆಬ್ಬಾಳೇಗೌಡ್ರೆ ಹಾಗೂ ಫೋಟೋಗ್ರಾಫರ್ ಛಾಯಾಗ್ರಾಹಕರ ಅಧ್ಯಕ್ಷರೇ, ಬಂದಿರತಕ್ಕಂಥ ಎಲ್ಲ ಸೌಹಾರ್ದ ಸಹಕಾರ ಸಂಘದ ಸದಸ್ಯರುಗಳೇ, ಬಂಧುಗಳೇ, ತಾವೆಲ್ಲ ಭಾಳ ಉತ್ಸಾಹದಿಂದ ಈ ದಿನ ಸಹಕಾರಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ದಿನಚರಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ಸಂಘ ಇತ್ತೀಚೆಗೆ ತಾನೇ ಪ್ರಾರಂಭ ಆದರೂ ಕೂಡ ಆಗಲೇ ಒಂದು ಹಂತ ತಲುಪಿದೆ. ಹತ್ರ 1000 ಜನ ಸದಸ್ಯರುಗಳನ್ನ ಹೊಂದಿರತಕ್ಕಂಥದ್ದು, 940 ಜನನ ಒಂದು 50 ಲಕ್ಷದಷ್ಟು ಶೇರ್ ಬಂಡವಾಳ, 1 ಕೋಟಿಯಷ್ಟು ಟರ್ನೋವರು ಎಲ್ಲ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಸಂಘ ಒಬ್ಬರಿಗಾಗಿ ಹಲವರು, ಹಲವರಿಗಾಗಿ ಒಬ್ಬರು ಅಂತಕ್ಕಂಥದ್ದು ಸಹಕಾರಿ ಸಂಘದ ಸೂತ್ರ. ಅದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ಇದರ ಯಶಸ್ಸು ಎಲ್ರಿಗೂ ತಲುಪುತ್ತೆ. ಅದರಲ್ಲೂ ಸಹಕಾರಿ ಸಂಘದಲ್ಲಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅಸೋಸಿಯೇಷನಲ್ಲಿ ಸಹಕಾರಿ ಸಂಘ ಮಾಡಿರ್ತಕ್ಕಂಥದ್ದೇ ಒಂದು ಒಳ್ಳೆಯ ಬೆಳವಣಿಗೆ. ಇದೊಂದು ನಂಬಿಕೆಯಿಂದ, ಈಗಾಗಲೇ JT ದೇವೇಗೌಡರು ಹೇಳಿದ್ರು, ನಂಬಿಕೆಯಿಂದ ನಡೀತಕ್ಕಂಥ ಒಂದು ಸಂಸ್ಥೆ ಅಂತೇಳಿ. ನಂಬಿಕೆಯಿಂದ ನಡೆದಾಗ ಇನ್ನೂ ಹೆಚ್ಚು ಸದಸ್ಯರನ್ನ ಮತ್ತು ನಿಮ್ಮ ಬಂಡವಾಳಗಳನ್ನ, ನಿಮ್ಮ ಎಲ್ಲರೂ ಕೂಡ ಅಕೌಂಟ್ಗಳನ್ನ ಬೇರೆ ಬ್ಯಾಂಕ್ಗಳನ್ನು ಮಾಡೋದಕ್ಕಿಂತ ನೀವು 10 ರೂಪಾಯಿ ಹಾಕಿ, 500 ರೂಪಾಯಿ ಹಾಕಿ, 1000 ರೂಪಾಯಿ ಹಾಕಿ, ನೀವು ಸೌಹಾರ್ದ ಸಹಕಾರ ಸಂಘದಲ್ಲೇ ಅಕೌಂಟ್ ಮಾಡಿ ಅಲ್ಲಿಂದಲೇ ಪೇಮೆಂಟ್ ಮಾಡಿ ಅಲ್ಲಿಂದಲೇ ತಗೊಳ್ತಕ್ಕಂಥದ್ದು ಮಾಡಿದಾಗ ಸಂಘ ಬೆಳೀಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಏನು ನನ್ನೊಬ್ಬರಿಂದ ಏನಾಗುತ್ತೆ, ಇದೊಂದು ಸಣ್ಣ ಅಮೌಂಟ್ ಹಾಕಿದ್ರೆ ಏನಾಗುತ್ತೆ ಅಂದ್ಕೋಬೇಡಿ. ಪ್ರತಿಯೊಂದು ಅಮೌಂಟು ಕೂಡ ದೊಡ್ಡದೇನೆ. ಹಾಗಾಗಿ ನೀವು 5,000 ಇರ್ಬೋದು, 10,000 ಇರ್ಬೋದು, ಯಾವುದೋ ಬರಬೇಕಾದಂಥ ಚೆಕ್ಕಲ್ಲಿ ಬಂದಂಥ ಪೇಮೆಂಟ್ಗಳಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ನ ಅಕೌಂಟಲ್ಲೇ ಹಾಕ್ಕೊಂಡಾಗ
ಸಂಸ್ಥೆ ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶ ಆಗ್ತವೆ. ಅದರಲ್ಲೂ ನಿಮ್ಮದು ಫೋಟೋಗ್ರಾಫರ್ ಇದರಲ್ಲಿ ನಿಮ್ಮ ಬದುಕು ಚಾಲೆಂಜ್ ಬದುಕೋದು. ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ಅಪ್ಡೇಟ್ ಆಗಬೇಕಾಗತ್ತೆ. ಪ್ರತಿನಿತ್ಯ ಹೊಸ ಹೊಸ ರೀತಿಯ ಕ್ಯಾಮ್ರಾಗಳು ಬರ್ತಾ ಇರ್ತವೆ, ಹೊಸ ಹೊಸ ಟೆಕ್ನಿಕ್ಗಳು ಬರ್ತಾ ಇರ್ತವೆ. ನಿಮ್ಮಲ್ಲಿ ಹೆಚ್ಚು ಜನ ನೀವು ದುಡ್ದಂಥ ದುಡ್ಡನ್ನು ಆ ಹೊಸ ಕ್ಯಾಮ್ರಾ ತೊಗೊಳೋದಕ್ಕೆ, ಹೊಸ ಟೆಕ್ನಿಕಲ್ಲಿ ಬೇರೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಅಪ್ಡೇಟ್ ಆಗೋದಕ್ಕೆ ನಿಮ್ಮ ಬಂಡವಾಳ ಎಲ್ಲ ಖರ್ಚಾಗ್ತಾ ಇರುತ್ತೆ. ಹಾಗಾಗಿ ಈ ಸಂಸ್ಥೆ ಬೆಳೆದಾಗ ನಿಮ್ಗೆ ಹೊಸ ಹೊಸ ಕ್ಯಾಮ್ರಾಗಳು, ಹೊಸ ಹೊಸ ಟೆಕ್ನಿಕ್ ಬಂದಾಗ, ಬೇರೆ ಬೇರೆ ರೀತಿ ಎಕ್ವಿಪ್ಮೆಂಟ್ಗಳು ಬೇಕಾದರೆ ಸಂಘದ ಮುಖಾಂತರನೇ ತೆಗೆದುಕೋಬೋದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸಂಘ ಬೆಳೆದ್ರೆ ನೀವು ಬೆಳಿತೀರಿ. ಹಾಗಾಗಿ ಪ್ರತಿಯೊಂದು ವ್ಯವಹಾರನೂ ಕೂಡ ಬ್ಯಾಂಕ್ ಮುಖಾಂತರ, ಸಂಘಗಳ ಮುಖಾಂತರ ಮಾಡೋದ್ರಿಂದ ನೀವು ಹೊರಗಡೆಯಿಂದನೂ ಕೂಡ ಬ್ಯಾಂಕ್ನ ಬಂಡವಾಳ ಜಾಸ್ತಿ ತೋರಿಸಿದಾಗ ಹೆಚ್ಚು ಸಾಲಗಳು ಕೂಡ ತರಲಿಕ್ಕೆ ಅವಕಾಶ ಆಗ್ತವೆ. ತಂದು ಎಲ್ಲ ಸದಸ್ಯರುಗಳಿಗೆ ಕೊಡ್ತಕ್ಕಂಥದ್ದು, ಸದಸ್ಯರುಗಳು ಪ್ರಾಮಾಣಿಕವಾಗಿ ಅದನ್ನು ರಿಟರ್ನ್ ಮಾಡಿ ಕಟ್ಕೊಂಡು ಹೋಗ್ತಾ ಇದ್ದರೆ ಇದು ಭಾಳ ಎತ್ತರಕ್ಕೆ ಬೆಳೀತಕ್ಕಂಥ ಅವಕಾಶಗಳಿರ್ತವೆ. ಇದೇನು ಸಣ್ಣ ವಿಷಯ ಬಿಡು ಅಂತ ಯಾರೂ ಕೂಡ ತಾತ್ಸಾರ ಮಾಡೋ ಹಾಗಿಲ್ಲ. ಇದು ನೋಡಲಿಕ್ಕೆ ಸಣ್ಣದಾಗಿ ಕಾಣುತ್ತೆ, ಅದನ್ನು ನೀವು ಮಾಡಿದಾಗ ಭಾಳಷ್ಟು ಅದರಿಂದ ಉಪಯೋಗ ಆಗುತ್ತೆ, ಭಾಳ ಎತ್ತರಕ್ಕೆ ಬೆಳೀತಕ್ಕಂಥ ಅವಕಾಶಗಳಿರ್ತವೆ. ಹಾಗಾಗಿ ಇದು ತಾವೆಲ್ಲ ಕೂಡ ಇದ್ರ ಸೌಹಾರ್ದ ಸಹಕಾರದ ಮುಖಾಂತರನೇ ನಿಮ್ಮ ವಿಹಾರಗಳನ್ನೆಲ್ಲ ಮಾಡಿ ಅಂತ ಕೋರಿಕೊಂಡು, ಮತ್ತು ಈ ದಿನ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀರಾ. ನಮ್ಮ ಗುರುಪ್ರಸಾದ್ ಅವರ ಮಗಳು ರಾಜೇಂದ್ರ ಕುಮಾರ್ ಅವರ ಮಗಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸಿದ್ದೀರಾ. ನಿಜವಾಗ್ಲೂ ಕೂಡ ಭಾಳಷ್ಟು ಸಂತೋಷ. ಯಾಕೆ ಅಂತ ಹೇಳಿದ್ರೆ ಯಾರು ಏನನ್ನು ಬೇಕಾದ್ರೆ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಆ ಹೆಣ್ಮಗಳು ಈ ದಿನ ನಮ್ಮ ಮುಂದೆ ಒಂದು ನಿದರ್ಶನ. ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವ್ರ ಜೀವನದಲ್ಲಿ. ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಆ ದಂಪತಿಗಳು ಒಳ್ಳೆಯ ಸಾಧನೆಯನ್ನು ಮಾಡೋದ್ರಿಂದ ಅವ್ರನ್ನ ಅಭಿನಂದಿಸಿದ್ದೀರಾ. ಅದಕ್ಕಾಗಿ ಸಂಘಕ್ಕೂ ಕೂಡ ಒಂದು ದೊಡ್ಡ ಗೌರವ ಕೂಡ ಬರುತ್ತೆ. ಹಾಗಾಗಿ ಇವತ್ತು ಅನೇಕ PUC ಆದಂಥವ್ರಿಗೆ, SSLC ಆದಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಏರ್ಪಾಡು ಮಾಡಿದ್ದೀರಾ. ಇದನ್ನು ನೋಡಿದಾಗ ಬೇರೆ ನಿಮ್ಮ ಕುಟುಂಬದವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ನಾವು ಕೂಡ ಇಂಥ ಸಾಧನೆಗಳನ್ನ ಮಾಡಬೇಕು, ನಮ್ಮ ಮಕ್ಕಳು ಕೂಡ ಭಾಳ ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಒಂದು ಆಶಾಭಾವನೆ ಮನಸ್ಸಿನಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಆ ಮಗುವೂ ಕೂಡ ಎತ್ತರಕ್ಕೆ ಬೆಳೀಲಿರ್ತಕ್ಕಂಥ ಅವಕಾಶಗಳಾಗ್ತವೆ. ಹಾಗಾಗಿ ನೀವು ಪ್ರತಿಭಾ ಪುರಸ್ಕಾರ ಮಾಡ್ತಿರ್ತಕ್ಕಂಥದ್ದು ಕೂಡ ಭಾಳ ಒಳ್ಳೆಯ ಕೆಲಸ. ಹೆಚ್ಚು ಪ್ರತಿಭಾ ಪುರಸ್ಕಾರ ನಿಮ್ಮ ಎಲ್ಲ ಮಕ್ಕಳುಗಳಿಗೂ ಕೂಡ ಮಾಡ್ತಕ್ಕಂಥ ಕೆಲಸಗಳು ಮಾಡಿ, ಆ ಮಕ್ಕಳುಗಳು ಸಾಧನೆಯನ್ನು ಮಾಡಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯ ಹೆಸರು ತಕ್ಕಂಥ ಕೆಲಸಗಳಾಗ್ತವೆ. ಫೋಟೋಗ್ರಫಿ ಅಂತಕ್ಕಂಥದ್ದು ಭಾಳ ಅದ್ಭುತವಾದಂಥ ಕಲೆ. ಅದು ಇವತ್ತು ಬಹಳಷ್ಟು ಬೆಳೀಲಿಕ್ಕೆ ಅವಕಾಶ, ವಿಶಾಲವಾದಂಥ ಅವಕಾಶ ಇರ್ತಕ್ಕಂಥ ಒಂದು ಕ್ಷೇತ್ರ. ಅಲ್ಲಿ ತಾವು ಸಾಧನೆಗಳನ್ನ ಎಷ್ಟು ಹೆಚ್ಚು ಮಾಡ್ತೀರಾ ಅಷ್ಟು ಎತ್ತರಕ್ಕೆ ಬೆಳೀತಕ್ಕಂಥ ಅವಕಾಶಗಳಿರ್ತವೆ. ಆ ರೀತಿಯ ಅವಕಾಶ ನಿಮ್ಗೆ ಒದಗಿ ಬರಲಿ, ಅದನ್ನು ರೂಢಿಸ್ಕೊಳ್ಳಿ, ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಕರೆದು ನಾಲ್ಕು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನನ್ನ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಧನ್ಯವಾದ ಒಂದು ಮಾತುಗಳಿಂದ ನಾವೆಲ್ಲರೂ ಪುಳಕಿತರಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರತಿಭಾ ಪುರಸ್ಕಾರ, ಇದಕ್ಕೆ ಮುನ್ನವಾಗಿ ಸನ್ಮಾನ್ಯ ಶ್ರೀ MK ಸೋಮಶೇಖರ್ ಸರ್ನ ಸನ್ಮಾನಿಸುವ ಒಂದು ಸಂದರ್ಭ. ಮೈತ್ರಿ ಸುರೇಶ್ ಮತ್ತು ಈಶ್ವರ್ ಸುರೇಶ್ ರವರು ಡೈರೆಕ್ಟರ್ಸ್ ಆದಂಥ ಶ್ರೀ ಮೈತ್ರಿ ಸುರೇಶ್ ಮತ್ತು ಶ್ರೀ ಈಶ್ವರ್ ಸುರೇಶ್ ರವರು ಸನ್ಮಾನ್ಯ ಶ್ರೀ MK ಸೋಮಶೇಖರ್ ಸರ್ನ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಂ ಸರ್, ಇದು ನಿಮ್ಮ ಕಲ್ಯಾಣ ಮಂಟಪ, ನಿಮ್ಮ ಮನೆ, ನಿಮ್ಮ ಈ ಒಂದು ಜಾಗದಲ್ಲಿ ನಿಮಗೇನು ಇದು, ನೀವು ನಮ್ಮ ಮನೆಯವರು ಕೂಡ, ನಮ್ಮೆಲ್ಲರ ಮನೆಯವರು, ನೀವು ಹಿರಿಯರು. ಬಾಲಕುಮಾರ್ ಅವರು ಆನ್ ಸ್ಟೇಜ್ ಬನ್ನಿ. ಶ್ರೀ ವಿನಾಯಕ ಪ್ರಿಂಟರ್ಸ್ ಬಾಲಕುಮಾರ್ ಅವರು. ಈಗ ಪ್ರತಿಭಾ ಪುರಸ್ಕಾರವನ್ನು
ಪುರಸ್ಕಾರವನ್ನು ಮಾಡುವಂಥ ಸಂದರ್ಭ. ಬಾಲಕುಮಾರ್, ಶ್ರೀ ಬಾಲಕುಮಾರ್, ಶ್ರೀ ವಿನಾಯಕ ಪ್ರಿಂಟರ್ಸ್, ನಂಜನಗೂಡು. ಇವರು ಈ ಎಲ್ಲ ಪ್ರತಿಭೆಗಳಿಗೆ ಅವರ ಜೊತೆಗೂಡಿ ಅವರಿಗೋಸ್ಕರ ಒಂದಷ್ಟು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಪರ್ಸೆಂಟೇಜ್ಗಳಲ್ಲ ಮಕ್ಕಳು ತಗೊಂಡಿರೋದು, 96, 98, 94, 90 ನಂತರದೇ. ಮೊದಲಿಗೆ ದ್ವಿತೀಯ PUCಯ ವಿಜ್ಞಾನ ವಿಭಾಗದ ಪ್ರಿಯಾ ಕುಮಾರಿ ಪ್ರಿಯಾ, ಶೇಕಡ ಎಷ್ಟು ಹೇಳಿ? 96, 96%. ಸೈನ್ಸ್ ವಿಭಾಗದಲ್ಲಿ 96% ತಗೊಳ್ಳಿದ್ದಾಳೆ ಅಂದರೆ ಮನೆಯಲ್ಲಿ ಕೆಮಿಸ್ಟ್ರಿ ಜೋರಾಗೆ ನಡೆದಿದೆ ಅಂತ ಅರ್ಥ. ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಎಲ್ಲವೂ ಚೆನ್ನಾಗೇ ನಡೆದಿರುವಂಥ ಇವರ ಮನೆಯವರು ಶ್ರೀಮತಿ ಮಂಗಳರವರ ಪುತ್ರಿ ಪ್ರಿಯಾ ಆನ್ ಸ್ಟೇಜ್ ಬರಬೇಕಂತ ಕೋರಿಕೆ. ಪ್ರಿಯಾ ಅವರ ಅಮ್ಮ ಕೂಡ ಶ್ರೀಮತಿ ಮಂಗಳರವರು ಜೊತೆಗೂಡಿ ಬರಬೇಕಂತ ಕೋರಿಕೆ. ಮುಂದೆ ರಿಷಬ್ ಬಿ ಜಕಹಳ್ಳಿ ಬರಬೇಕು. ಪ್ರಿಯಾ ಅವರ ಅನುಪಸ್ಥಿತಿ, ಅವರ ಅಮ್ಮ ಶ್ರೀಮತಿ ಮಂಗಳರವರು ಬಂದಿದ್ದಾರೆ. ಪ್ರಿಯಳನ್ನು ಹೆತ್ತ ತಾಯಿಗೆ ಸನ್ಮಾನಿಸೋದು ಅಷ್ಟೇ ಆದ್ಯ ಕರ್ತವ್ಯ ನಮ್ಮದು. ಹಾಗಾಗಿ ಈ ಒಂದು ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಲತಾ ಮೋಹನ್ ರವರು, ರಿಷಬ್ ಬಿ ಜಕಹಳ್ಳಿ ದ್ವಿತೀಯ PUCಯ ವಿಜ್ಞಾನ ವಿಭಾಗದ 96ಗೆ ಸ್ವಲ್ಪ ಪಕ್ಕದಲ್ಲೇ 94.16. ಶ್ರೀಮತಿ ಕವಿತಾ ಮತ್ತು ಬಸವರಾಜ್ ಜೆ ರವರ ಪುತ್ರ ರಿಷಬ್ ಬಿ ಜಕಹಳ್ಳಿ. ಈ ಪೂರ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದ ನಿಮ್ಮ ನೆನಪಿಗೋಸ್ಕರ ಹೇಳ್ತಾ ಇದ್ದೀನಿ. ಮುಂದೆ ಮಾದೇಶ್ HN ದ್ವಿತೀಯ PUCಯಲ್ಲಿ, ಇದಕ್ಕಿಂತ ಒಂಚೂರು ಹಿಂದೆ ಒಂದೇ ಟ್ರೈನ್ನಲ್ಲಿದ್ದಾರೆ ಎಲ್ಲ. ವಿಜ್ಞಾನ ವಿಭಾಗದಲ್ಲೇ ಶೇಕಡ 91.5%. ಶ್ರೀಮತಿ ಹೇಮಲತಾ ವಿ ಹಾಗೂ ನಾಗರಾಜ್ ರವರ ಪುತ್ರ. ಎಷ್ಟು ಸೌಭಾಗ್ಯವಂತರು ಈ ಪೇರೆಂಟ್ಸ್ ಕಂಡ್ರಿ. ಇವರೆಲ್ಲರಿಗೂ ಬಾಲಕುಮಾರ್ ಅವರು, ಶ್ರೀ ವಿನಾಯಕ ಪ್ರಿಂಟರ್ಸ್ ರವರು ಈ ಒಂದು ಪ್ರತಿಭಾ ಪುರಸ್ಕಾರಗಳನ್ನ ಕೊಡ್ತಾ ಇದ್ದಾರೆ. ಹೇಮಲತಾ ಅವರು ಜೊತೆಗೂಡಿ ಸಂಸ್ಥೆಯ ಮಂಡಳಿಯ ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಪ್ರತಿಭೆಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಮುಂದೆ ಲಿಖಿತ್ ಮತ್ತು ನಿಖಿಲ್ SSLC ಅವರು ಸ್ಟೇಜ್ ಬಳಿ ಬರ್ತಕ್ಕದ್ದು. ಸ್ವಲ್ಪ ಮ್ಯೂಸಿಕ್ ಕೊಡಿ ಅಂತ ಕೇಳ್ಕೊಳ್ತೀನಿ.
ಎಸ್.ಟಿ. ಗುರುಪ್ರಸಾದ್ ರವರು ಸೌಹಾರ್ದ ಪ್ರಾಂತ್ಯ ಅಧಿಕಾರಿಗಳು ಈಗ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಮಾತಾಡಲಿದ್ದಾರೆ. ಮೈಸೂರು ಜಿಲ್ಲಾ ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿಯ ವತಿಯಿಂದ ಹಮ್ಮಿಕೊಂಡಂಥ ಸೌಹಾರ್ದ ಸಹಕಾರಿ ದಿನಾಚರಣೆ ಮತ್ತು 2026ನೇ ದಿನಾಚರಣೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಹಕಾರಿಯ ಅಧ್ಯಕ್ಷರು ಆತ್ಮೀಯರಾಗಿರುವಂಥ MS ರಾಜೇಂದ್ರ ಕುಮಾರ್ ಅವರೇ, ಸಹಕಾರಿಯ ಉಪಾಧ್ಯಕ್ಷರಾಗಿರುವಂಥ ಅಭಿನಂದನ್ ಅವರೇ, ಹಾಗೂ ಎಲ್ಲ ನಿರ್ದೇಶಕ ಬಂಧುಗಳೇ, ಮುಖ್ಯ ಕಾರ್ಯನಿರ್ವಾಹಕರೇ ಹಾಗೂ ಸೇರಿರುವಂಥ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪ್ರಾಯಶಃ ಇವತ್ತು ಮೈಸೂರಲ್ಲಿ ಛಾಯಾಗ್ರಾಹಕರಿಗೆ, ಫೋಟೋಗ್ರಾಫರ್ಸ್ಗೆ ಒಂದು ಹಬ್ಬದ ವಾತಾವರಣ. ಯಾಕಂತೇಳಿದ್ರೆ ತಾವೇ ಕಟ್ಟಿರುವಂಥ ಒಂದು ಸಂಸ್ಥೆ, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ನೋಂದಣಿಯಾಗಿರುವಂಥ ಒಂದು ಸಂಸ್ಥೆ. ಈಗಾಗಲೇ ಹಿರಿಯ ಸಹಕಾರಿಗಳಾಗಿರುವಂಥ GT ದೇವೇಗೌಡರು ಸಾಹೇಬರು ಮಾತಾಡಿ ಹೇಳಿದ್ರು, ನಮಗೆ ಸೌಹಾರ್ದ ಕಾಯ್ದೆಯಡಿ ಬೆಳೆಯಬೇಕು ಅಂತೇಳಿದ್ರೆ ಸ್ಕೈ ಈಸ್ ಅ ಲಿಮಿಟ್. ನಮಗೆ ಆ ರೀತಿ ಬೆಳೆಸಲಿಕ್ಕೆ ಅವಕಾಶಗಳು ಕಾಯ್ದೆಯಲ್ಲಿ ಕೊಟ್ಟಿದೆ. ಈ ಕಾಯ್ದೆ ಅಧಿಕೃತವಾಗಿ ಜಾರಿಯಾಗಿದ್ದು 1/1/2001 ಅಧಿಕೃತವಾಗ ಜಾರಿಯಾಗಿರುವಂಥ ಈ ಸುಸಂದರ್ಭ ಏನು ಸೌಹಾರ್ದ ದಿನಾಚರಣೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಈಗಾಗಲೇ ಸೌಹಾರ್ದ ಕಾಯ್ದೆಯಲ್ಲಿರುವಂಥ 6,700ಕ್ಕೂ ಹೆಚ್ಚಿನ ಸಂಸ್ಥೆಗಳು ರಾಜ್ಯಾದ್ಯಂತ ಜನವರಿ 1 ಸೌಹಾರ್ದ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾಯಿದೆ. ಅದೇ ರೀತಿಯಾಗಿ ಮೈಸೂರಲ್ಲಿ ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿಯು ಎಲ್ಲ ನಿರ್ದೇಶಕರು ಸೇರಿ ಇದನ್ನು ಭಾರಿ ಒಂದು ಸಂಭ್ರಮದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕಾಗಿ ಸಂಯುಕ್ತ ಸಹಕಾರಿಯ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರಾಯಶಃ ಏನು ಕಾಯ್ದೆ ಜಾರಿಯಾಗಿ ಕಾಯ್ದೆಯಡಿ ನಾವೊಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಸಂಸ್ಥೆಯಡಿ ಸದಸ್ಯರಿಗೆ ಬೇಕಾದಂಥ ಆರ್ಥಿಕ ಏನು ಅವಶ್ಯಕತೆ ಇದೆ ಅದನ್ನು ನೀಡುವಂಥ ಕೆಲಸ ಇವತ್ತು ಸಂಸ್ಥೆಯ ವತಿಯಿಂದ ಆಗುತ್ತೆ. ಅಂದರೆ ಇವತ್ತು ಸಂಸ್ಥೆ ಇದು ನಮ್ಮ ಸಂಸ್ಥೆ, ಅಂದರೆ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂದರೆ ನಾವೆಲ್ಲರೂ, ಇವತ್ತು ಕೂತ್ಕೊಂಡಿರೋಂಥ ನಾವೆಲ್ಲರೂ. ಈಗಾಗಲೇ ಸೋಮಶೇಖರ್ ಸಾಹೇಬರು ಹೇಳಿದ್ರು, ಅಂದರೆ ನಮ್ಮಲ್ಲಿ ಈ ಸಂಸ್ಥೆಯ ಮೇಲಿರುವಂಥ ವಿಶ್ವಾಸ ನಂಬಿಕೆ ಹೆಚ್ಚಾಗಬೇಕು. ಜೊತೆಗೆ ಈ ಸಂಸ್ಥೆಯ ಪ್ರಚಾರವನ್ನು ನಾವುಗಳೇ ಮಾಡಬೇಕು. ಇದರಿಂದಾಗಿ ಸಂಸ್ಥೆಯನ್ನು ಬೆಳೆಸೋ ಜೊತೆಗೆ ನಮ್ಮ ವೃತ್ತಿ ಬಾಂಧವರನ್ನ ಬೆಳೆಸುವ ನಿಟ್ಟಿನಲ್ಲಿ ಅವ್ರಿಗೂ ಈ ಸಂಸ್ಥೆಯ ಅವಕಾಶವನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯ ಅವಕಾಶ ಆಗುತ್ತೆ. ಜೊತೆಗೆ ಇವತ್ತು ಪ್ರತಿಭಾ ಪುರಸ್ಕಾರ ಇರ್ಬೋದು, ಜೊತೆಗೆ ಈಗಾಗಲೇ ನಾನು ಬಂದಾಗ ಒಂದು ಪುಟಾಣಿ ಒಂದು ಬಾಲಕಿ ಭರತನಾಟ್ಯವನ್ನು ಭಾರಿ ಅತ್ಯುತ್ತಮವಾಗಿ ಮಾಡುವಂಥದ್ದು, ಈ ರೀತಿಯ ವೇದಿಕೆಯನ್ನು ಕೊಡಿಸುವಂಥದ್ದು, ನಮ್ಮ ಸದಸ್ಯರ ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು. ಜೊತೆಗೆ ಈಗಾಗಲೇ ರಾಜೇಂದ್ರ ಕುಮಾರ್ ಅವರ ಮಗಳಿರ್ಬೋದು, ಜೊತೆಗೆ ಎಲ್ಲ ಸದಸ್ಯರ ಮಕ್ಕಳಿರ್ಬೋದು, ಅವರ ಪ್ರತಿಭೆಯನ್ನು ಗುರುತಿಸುವಂಥದ್ದು. ಇದು ಅವರಿಗೆ ಒಂದು ಪ್ರೇರಣಾದಾಯಿಯಾಗಿರುತ್ತೆ, ಬೇರೆಯವರಿಗೂ ಇದು ಪ್ರೇರಣಾದಾಯಿಯಾಗಿರುತ್ತೆ. ಈ ರೀತಿ ಸಹಕಾರಿ ಸಂಸ್ಥೆಗಳು ಬರೀ ಆರ್ಥಿಕ ಚಟುವಟಿಕೆ ಮಾತ್ರ ಅಲ್ಲ, ಈ ರೀತಿಯ ಹಲವಾರು ಸಮಾಜಮುಖಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇವತ್ತು ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿ ಅತ್ಯುತ್ತಮವಾಗಿ ನಡೆದುಕೊಂಡು ಬರ್ತಾ ಇದೆ. ಇದು ಬೇರೆಯವರಿಗೂ ಪ್ರೇರಣೆ ಆಗಲಿ, ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ, ಸಂಸ್ಥೆ ಇನ್ನಷ್ಟು ಯಶಸ್ವಿಯಾಗಿ ಬೆಳೀಲಿ ಅಂತೇಳಿ ಆರೈಕೆಯನ್ನು ಮಾಡುತ್ತಾ ಅಧಿಕಾರಿಯ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೇನೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಸಹಕಾರ. ಕುಮಾರಿ ಚಾರ್ವಿ ಚಿಕ್ಕ ವಯಸ್ಸಿನಲ್ಲೇ ಅಪ್ರತಿಮ ಸಾಧಕೆಯಾಗಿ ಗುರುತಿಸಿಕೊಂಡಿದ್ದಾರೆ. ಇವಳು ಮೈಸೂರಿನ ಶ್ರೀಮತಿ ಮಾನಸ
ಮತ್ತು ಶ್ರೀ ನಾಗೇಂದ್ರ ವಯಸ್ ಇವರ ಸುಪುತ್ರಿ. ಇವರ ತಂದೆ ಶ್ರೀ ನಾಗೇಂದ್ರರವರು ಹೆಸರಾಂತ ಛಾಯಾಗ್ರಾಹಕರು ಮತ್ತು ಶಿವಲೀಲಾ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಎಂಬ ಹೆಸರಿನಲ್ಲಿ ಉದ್ಯಮ ನಡೆಸುತ್ತಿದ್ದಾರೆ. ಇವರ ಶ್ರೀಮತಿಯವರು ಸಹ ಇವರೊಂದಿಗೆ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಮೈಸೂರು ಜಿಲ್ಲಾ ಸ್ನೇಹ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಸಂಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕುಮಾರಿ ಚಾರ್ವಿ ಯಶಸ್ಸಿನ ಹಿನ್ನೆಲೆಯಲ್ಲಿ ಕುಟುಂಬದ ಬೆಂಬಲವು ಪ್ರಮುಖ ಪಾತ್ರ ವಹಿಸಿದೆ. ಹಾಗೆ ಇವಳ ಸಾಧನೆ ಪ್ರಶಸ್ತಿಗಳಿಗೆ ಗುರುವಿನ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇದೆಲ್ಲವನ್ನು ಇವರ ಕುಟುಂಬದ ಧನ್ಯತಾ ಭಾವದಿಂದ ಸ್ಮರಿಸುತ್ತಾರೆ. ಕುಮಾರಿ ಚಾರ್ವಿ ಮೈಸೂರಿನ ಡಿ ಪೌಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಈ ವಿದ್ಯಾಲಯದಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಶಾಲೆಯಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದು ಎಲ್ಲದರಲ್ಲೂ ಸದಾ ಮುಂಚೂಣಿಯಲ್ಲಿ ವಿಜಯ ಸಾಧಿಸುತ್ತಿದ್ದಾಳೆ. ಪ್ರಮುಖ ಕ್ರೀಡೆಗಳಾದ ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ಸ್ಕೇಟಿಂಗ್, ಟೆನ್ನಿಸ್ ಇವುಗಳನ್ನು ಅತ್ಯಂತ ಆಸಕ್ತಿಯಿಂದ ನಿರಂತರವಾಗಿ ಕಲಿಯುತ್ತಿದ್ದು ಅನೇಕ ಸ್ಪರ್ಧಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಮನೆಯ ತುಂಬ ಟ್ರೋಫಿ ಬಹುಮಾನಗಳಿಂದ ತುಂಬಿಸಿದ್ದಾಳೆ. ಪುಟ್ಟ ಚಾರ್ವಿ ಇವಳ ಅತ್ಯಂತ ಆಸಕ್ತಿಯ ಕ್ರೀಡೆ ಕರಾಟೆ ಆಗಿದೆ. ಇದರಲ್ಲಿ ಇವಳ ಸಾಧನೆಗಳು ಅಪರಿಮಿತವಾಗಿದೆ. ಕರಾಟೆಯಲ್ಲಿ ಅತ್ಯಂತ ಶ್ರೇಷ್ಠ ಸಾಧನಾ ಫಲಕ ಬ್ಲ್ಯಾಕ್ ಬೆಲ್ಟ್ ಪಟು ಎಂದು ಗುರುತಿಸಿಕೊಂಡಿದ್ದು ಕರಾಟೆ ವಿದ್ಯೆಯನ್ನು ಗುರುಗಳಾದ ಶ್ರೀ ಸುನಿಲ್ ಕುಮಾರ್ ಮೈಸೂರು ಇವರಲ್ಲಿ ನಿರಂತರ ಅಭ್ಯಾಸದಿಂದ ಪಡೆಯುತ್ತಿದ್ದಾಳೆ. ಇದೆಲ್ಲದರ ಪರಿಶ್ರಮ, ನಿರಂತರ ಅಭ್ಯಾಸ ಎಲ್ಲ ಸಹಕಾರದಿಂದ 2025ರಲ್ಲಿ ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಇದರಲ್ಲಿ ಭಾಗವಹಿಸಿ 2 ವಿಭಾಗಗಳಲ್ಲಿ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದು ನಮ್ಮ ನಾಡಿಗೆ ಗೌರವ ತಂದಿದ್ದಾಳೆ. ಕೇವಲ 4 ವರ್ಷಗಳಿಂದ ಅಭ್ಯಾಸ ಮಾಡಿ ಈ ಎತ್ತರದ ಸಾಧನೆ ನಿಜಕ್ಕೂ ಅಪ್ರತಿಮ ಸಾಧನೆಯಾಗಿದೆ. ಪ್ರತಿಯೊಂದು ಕ್ರೀಡೆಗಳಲ್ಲೂ ಆಸಕ್ತಿ, ಅಭ್ಯಾಸದಲ್ಲಿ ನಿಷ್ಠೆ, ಶಾಲೆಯ ಎಲ್ಲ ಕಲಿಕೆಗಳಲ್ಲೂ ಮುಂದು. ಹಾಗಾಗಿ ಕುಮಾರಿ ಚಾರ್ವಿರವರಿಗೆ ಈ ದಿನ ಗೌರವ ಪುರಸ್ಕಾರ ಸಮರ್ಪಿಸುತ್ತಿರುವುದು ಅತ್ಯಂತ ಸಂತಸದ ವಿಷಯ. ಸೌಹಾರ್ದ ಸಹಕಾರಿ ದಿನಾಚರಣೆ 2026 ದಿನಾಚರಣೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಪ್ರಯುಕ್ತ ನಿಮ್ಮ ಪರಿಶ್ರಮ ಮತ್ತು ಕ್ರೀಡಾ ಸಾಧನೆಗಳನ್ನು ಗುರುತಿಸಿ ನಮ್ಮ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ತಮಗೆ ಅರ್ಪಿಸುತ್ತಿರುವ ಅಭಿನಂದನಾ ಪತ್ರವಿದು. ಮುಂದೆ ನಮ್ಮ ಸ್ನೇಹಿತ ನಮ್ಮನ್ನೆಲ್ಲ ಗೌರವಕ್ಕೆ ಪಾತ್ರ ಮಾಡ್ತಾ ಇರುವ ಛಾಯಾ ಸಾಧಕರನ್ನ ಸನ್ಮಾನಿಸುವ ಒಂದು ಸಂದರ್ಭ. ಶ್ರೀಯುತ ಸಿದ್ಧಲಿಂಗ ಪ್ರಸಾದ್ KG AFIP ಮತ್ತು IIGS ಫೋಟೋ ಮನೆ ಸಂತೋಷ್ ಅಂತ. ಫೋಟೋ ಮನೆ ಸಂತೋಷ್ ನಮ್ಮ ಕೊಡಗಿನಲ್ಲಿ ಯಾವ ಮನೆ ಅಂತ ಕೇಳ್ತಾರೆ, ಯಾವ ಮನೆ ಹುಡುಗ ಅಂತ. ಫೋಟೋ ಮನೆ ಸಂತೋಷ್. ಮೈಸೂರಿನ ಫೋಟೋ ಮನೆ ಸಂತೋಷ್ ಎಂದು ಪರಿಣಿತರಾಗಿರುವ ಶ್ರೀಯುತ ಸಿದ್ಧಲಿಂಗ ಪ್ರಸಾದ್ ಇವರು ಶ್ರೀಮತಿ ರತ್ನಮ್ಮ ಮತ್ತು ಗುರುಸ್ವಾಮಿ KM ಇವರ ಸುಪುತ್ರರಾಗಿ ಮಂಡ್ಯ ಜಿಲ್ಲೆಯ ಕಿರುಗಾವಲು ಗ್ರಾಮದಲ್ಲಿ ಜನಿಸಿ ವ್ಯಾಸಂಗದ ನಂತರ ವೃತ್ತಿ ಜೀವನಕ್ಕಾಗಿ ಮೈಸೂರಿಗೆ ಬಂದು ಇದೀಗ 25 ವಸಂತಗಳು ಕಳೆದಿವೆ. ಈ ಅವಧಿಯಲ್ಲಿ ಛಾಯಾಗ್ರಹಣ ವೃತ್ತಿಯನ್ನು ನಡೆಸುತ್ತಾ ಬಂದಿದ್ದು ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಛಾಯಾಚಿತ್ರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸುಮಾರು 500ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್ ಖಂಡಗಳ ರೊಮಾನಿಯಾ, ಚಿಲಿ, ಬೆಲ್ಜಿಯಂ, ಕೀನ್ಯಾ, UPSA ಡಿಸ್ಟಿಂಕ್ಷನ್ ನಮ್ಮ ದೇಶದ ಪ್ರತಿಷ್ಠಿತ ಛಾಯಾಗ್ರಹಣ ಸಂಸ್ಥೆಯಾದ ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ ಸಂಸ್ಥೆಯ ವತಿಯಿಂದ 2024 ಸಾಲಿನಲ್ಲಿ AFIP ಡಿಸ್ಟಿಂಕ್ಷನ್ ಹಾಗೂ 25ರ ಸಾಲಿನಲ್ಲಿ EFIP ಡಿಸ್ಟಿಂಕ್ಷನ್ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ. ವಾರ್ಷಿಕ ಛಾಯಾ ಪ್ರದರ್ಶಕರ ಪಟ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 6ನೇ ರ್ಯಾಂಕ್, ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ರ್ಯಾಂಕ್ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಇದಲ್ಲದೆ ವರ್ಷದ ಛಾಯಾಗ್ರಾಹಕ ಸ್ಪರ್ಧೆ 2024 2ನೇ ರ್ಯಾಂಕ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಹಲವು ಸ್ಪರ್ಧೆಗಳಲ್ಲಿ ಬೆಸ್ಟ್ ಇಂಡಿಯನ್ ಎಂಟ್ರಿನ್ ಅವಾರ್ಡ್, ಬೆಸ್ಟ್ ಆಫ್ ಬರ್ಡ್ಸ್ ಅವಾರ್ಡ್, ಬೆಸ್ಟ್ ಆಫ್ ಫೆಸ್ಟಿವಲ್ಸ್ ಅವಾರ್ಡ್, ಓವರಾಲ್ ಬೆಸ್ಟ್ ಎಂಟ್ರ್ಯಾಂಟ್ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಹಾಗೂ ಕಳೆದ ಸಾಲಿನಲ್ಲಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ವಿಶಿಷ್ಟ ಸೇವಾ ಸಾಧಕ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿರ್ತಾರೆ. ಲಕ್ಸೆಂಬರ್ಗ್ ದೇಶದ ಪ್ರತಿಷ್ಠಿತ ಛಾಯಾಗ್ರಹಣ ಸಂಸ್ಥೆಯಾದ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫೋಟೋಗ್ರಫಿಕ್ ಆರ್ಟ್ ರವರಿಂದ AFIP ಡಿಸ್ಟಿಂಕ್ಷನ್ ಪ್ರಶಸ್ತಿಯನ್ನು ಸಹ ಪಡೆದಿರ್ತಾರೆ. ರೊಮಾನಿಯಾ ದೇಶದ
ಕ್ಯಾಂಪಿನ ಫೋಟೋಗ್ರಫಿಕ್ ಎಕ್ಸಿಬಿಷನ್ ಸೊಸೈಟಿ ವತಿಯಿಂದ ಪ್ರತಿಷ್ಠಿತ ಗೌರವಾನ್ವಿತ ಹಾನರೇಬಲ್ CPU ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನಿಮ್ಮ ಪರಿಶ್ರಮ ಮತ್ತು ಛಾಯಾ ಸಾಧನೆಯನ್ನು ಗೌರವಿಸಿ ನಮ್ಮ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ತಮಗೆ ಅರ್ಪಿಸುತ್ತಿರುವ ಅಭಿನಂದನಾ ಪತ್ರವಿದು. ಶ್ರೀಯುತ ಎಸ್ ಮಂಜುನಾಥ್ ಗಿರಿಮಂಜು, ಸುಮಧುರ ಕ್ರಿಯೇಷನ್ಸ್, ಮೈಸೂರು. ಶ್ರೀಯುತ ಗಿರಿಮಂಜುರವರು ದೊಡ್ಡ ವಿಚಾರ ಕಣ್ರಿ. NAR ಪ್ಲಸ್ NAF ಎರಡರಲ್ಲೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತ ಮಂಜುನಾಥ್ರವರ ಛಾಯಾಗ್ರಾಹಕ ಸೇವೆ ಕೂಡ ಅಷ್ಟೇ ಅಮೂಲ್ಯವಾದದ್ದು. ಸುಮಧುರ ಕ್ರಿಯೇಷನ್ಸ್ ಎಂಬ ಹೆಸರಿನಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡುತ್ತಿರುವ ತಾವು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡು ಯಾವುದೇ ಯೋಜನೆಗಳಲ್ಲಿ ಎಲ್ಲೇ ಯಾವುದೇ ಸ್ಥಳವಾಗಲಿ ಭೇದ ಭಾವ ತೊರೆಯದೆ ಗುರು ಹಿರಿಯರು, ಕಿರಿಯರು ಎಲ್ಲರೊಂದಿಗೆ ಬೆರೆತು ಅವರೊಂದಿಗೆ ಸಹೋದರರಂತೆ ಭಾಜನರಾಗಿದ್ದಾರೆ. ಮಾತೃ ಸಂಸ್ಥೆ MDPVAಯಲ್ಲಿ ಇವರ ಸೇವೆ ಅಪಾರವಾಗಿದೆ. ಅದರಿಂದ ಅಲ್ಲಿಯೂ ಸಂಘದ ಉಪಾಧ್ಯಕ್ಷರಾಗಿ ಯಶಸ್ವಿ ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಿವರ್ ರಾಫ್ಟಿಂಗ್, ಟ್ರೆಕ್ಕಿಂಗ್, ಮಕ್ಕಳಿಗೆ ಅನೇಕ ಕ್ರೀಡೆಗಳನ್ನು ಯೋಜಿಸಿ ಅದೆಲ್ಲದರ ಮನರಂಜನೆ, ದೈಹಿಕ ದೃಢತೆ, ದೇಹಕ್ಕೆ ಆರೋಗ್ಯ, ಸ್ಥಿರತೆ, ಪ್ರತಿನಿತ್ಯ ಜೀವನದಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಲು ಸದಾ ಈ ರೀತಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. 2011-17ರ ಈ ಸಾಲಿನಲ್ಲಿ ರೂಟ್ಸೆಟ್ ಸಂಸ್ಥೆಯ ಸ್ಟೇಟ್ ಅಕಾಡೆಮಿಯಲ್ಲಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಲೂ ಸಹ ಫೋಟೋಗ್ರಫಿ ಇದರ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ. ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ಸೆಟ್ ಶಾಖೆಗಳಿಂದ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು, ಚಿತ್ರದುರ್ಗ, ತುಮಕೂರು, ಬಿಡದಿ, ಧಾರವಾಡ ಮತ್ತು ಧರ್ಮಸ್ಥಳ ಹಾಗೂ RV ದೇಶಪಾಂಡೆ ರೂಟ್ಸೆಟ್ ಸಂಸ್ಥೆಗಳಲ್ಲಿ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿದ್ದು ಸನ್ ಫಿಲಮ್ನ ಕಾಲೇಜ್ನ ಸಂಸ್ಥೆಯ ODPಯಲ್ಲಿ ತರಬೇತಿಗಳು ನೀಡುತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಕರ್ನಾಟಕದ ಹಲವಾರು ವಿದ್ಯಾರ್ಥಿಗಳಿಗೆ ಇದೇ ಕ್ಷೇತ್ರದಲ್ಲಿ ಸ್ವಂತವಾಗಿ ಪಂಚಾಯಿತಿಯ ಹೆಬ್ಬಾಳೇಗೌಡರು ಕೂಡ ವೇದಿಕೆಯನ್ನು ತಮ್ಮ ಸ್ಥಾನವನ್ನು ಅಂಗೀಕರಿಸಬೇಕಂತ ಕೇಳ್ಕೊಳ್ತಾ ಇರುವರಿಗೆ ಒಟ್ಟಿಗೆ ಸನ್ಮಾನಿಸಲು ಸಂಸ್ಥೆ ಈಗಷ್ಟೇ ತೀರ್ಮಾನಿಸಿಕೊಂಡಿದೆ. ದಯವಿಟ್ಟು ಎಷ್ಟು ಸಿಂಪಲ್ ನಮ್ಮ MDPVA ಅಧ್ಯಕ್ಷ, ಈಸ್ ಸೋ ಸಿಂಪಲ್. We are really honored to have you, Mr. President, MDPVA. Thank you. ದಯವಿಟ್ಟು ಎಲ್ಲರೂ ಸಹಕರಿಸಿದ್ರಿಂದ 5 ನಿಮಿಷ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡೈರಿಯನ್ನು ವಿತರಿಸಲಾಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ ಹಾಗೂ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಇನ್ನು 5 ನಿಮಿಷ ಸಹಕರಿಸಬೇಕು. ಇನ್ನು 10 ನಿಮಿಷಗಳಲ್ಲಿ ಡೈರಿ ವಿತರಣೆ ಕಾರ್ಯಕ್ರಮ ಇದೆ. ದಯವಿಟ್ಟು ನಾನೆಲ್ಲ ವೃತ್ತಿ ಬಾಂಧವ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇದು ನಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ತಾ ಇರುವಂಥ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಅಲ್ವೇ? ಕೈ ಚಪ್ಪಾಳೆ ಹೊಡೆದೆ ಎಲ್ಲೆಲ್ಲಿದೆ ನಿಮ್ಮ ಗಮನ? ಸಾಧಕರನ್ನೆಲ್ಲ ನಾವು ಈಗಾಗಲೇ ಸನ್ಮಾನಿಸಿದ್ದೀವಿ, ಪ್ರತಿಭೆಗಳನ್ನು ಕೂಡ ಸನ್ಮಾನಿಸಿದ್ದೇವೆ. ಈಗ ಗೌರವಾನ್ವಿತರನ್ನು ಸನ್ಮಾನಿಸುವ ಸುಸಂದರ್ಭ. ಶ್ರೀನಿಧಿ ಅವರು ಮತ್ತು ಚಂದ್ರು ಸರ್ ಅವರು, ಇತರ ಪದಾಧಿಕಾರಿಗಳೊಂದಿಗೆ ಡೈರೆಕ್ಟರ್ಸ್ ಜೊತೆಲಿ ಸೋಮಣ್ಣ ಸರ್ ಕೂಡ ಇದ್ದಾರೆ. ಮುಂದೆ ಕುಮಾರಿ ಯಶಿಕಾ ಆನ್ ಸ್ಟೇಜ್ ಬಾಮ ಬಾಪುಟಾಣಿ. ಯಶಿಕಾ, ಕುಮಾರಿ ಯಶಿಕಾ. KP ಪರಮೇಶ್ವರ್ ಅವರಿಗೆ, ಕರ್ನಾಟಕ ಫೆಡರಲ್ ಬ್ಯಾಂಕ್ ನಿರ್ದೇಶಕರಾದ KP ಪರಮೇಶ್ವರ್ ಅವರಿಗೆ ಸನ್ಮಾನ. ಶ್ರೀಯುತ ಸೋಮಣ್ಣ ಸರ್ ನಮ್ಮ ಪುಟಾಣಿ ಯಶಿಕಾಗೆ ಸನ್ಮಾನಿಸ್ತಿದ್ದಾರೆ.
ನಂತರ ಶ್ರೀಯುತ ಸುರೇಶ್ ರವರು ಕಾರ್ಯನಿರ್ವಹಣಾಧಿಕಾರಿ, ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಯುತ ಸುರೇಶ್ ರವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕಳಕಳಿಯ ಮನವಿ. ಶ್ರೀಯುತ KP ಪರಮೇಶ್ ಮಾಜಿ ಅಧ್ಯಕ್ಷರು ದಯವಿಟ್ಟು ವೇದಿಕೆಯ ಮೇಲೆ ಬನ್ನಿ ಸರ್. ಸನ್ಮಾನಿತರಿಗೆ ವಂದನೆಗಳು, ಸನ್ಮಾನಿಸುತ್ತಿರುವವರಿಗೂ ಕೂಡ ವಂದನೆ. ನಮ್ಮ ಫೋಟೋ ಮನೆ ಸಂತೋಷ್ ಅವರು ಪ್ರಿಯ ಸ್ನೇಹಿತ ವಿಡಿಯೋ ಟೈಮ್ ದಿನೇಶ್ ಅವರೊಂದಿಗೆ ಒಂದು ಒಳ್ಳೆಯ ಕ್ಷಣಗಳನ್ನ ಕಳೀತಾ ಇದ್ದಾರೆ. ತುಂಬ ಖುಷಿ ಅನಿಸ್ತದೆ ಈ ಸಂದರ್ಭಗಳು. ಥ್ಯಾಂಕ್ ಯು ಸೋ ಮಚ್. ಅಧ್ಯಕ್ಷರ ಭಾಷಣ ಶ್ರೀಯುತ ರಾಜೇಂದ್ರ ಕುಮಾರ್. ನಿಮ್ಮ ಮುಂದೆ ಸನ್ಮಾನ್ಯ ಶ್ರೀ MS ರಾಜೇಂದ್ರ ಕುಮಾರ್. ಆತ್ಮೀಯ ಸ್ನೇಹಿತರೆ, ಮತ್ತು ಹಿರಿಯರೇ, ಕಿರಿಯರೇ ಮತ್ತು ಕುರುಗಳ ಸಮಾನರೇ, ನೂತನ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಹಾಗೂ ನಮ್ಮ ಸಂಸ್ಥೆಯ ಮೂಲಕ ಬಿಡುಗಡೆಗೊಂಡ ಈ ಡೈರಿ ಮತ್ತು ಕ್ಯಾಲೆಂಡರ್ ನಮ್ಮ ಜೀವನದಲ್ಲಿ ಹೊಸ ಆಶೀರ್ವಾದ ಮತ್ತು ಸ್ಫೂರ್ತಿ ತರಲಿ ಎಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ನಾವು ಪ್ರತಿ ವರ್ಷದಂತೆ ಡೈರಿ, ಕ್ಯಾಲೆಂಡರ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರುಗಳು ಮತ್ತು ಮಕ್ಕಳಿಗೆ ಮತ್ತು ಸಾಧಕರಿಗೆ ಇವ್ರುಗಳನ್ನ ಗುರುತಿಸಿ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಇದಕ್ಕೆ ಹೆಚ್ಚಿನ ರೀತಿ ನೀವೆಲ್ಲ ಸಹಕಾರ ಕೊಟ್ಕೊಂಡು ಬರ್ತಾಯಿದ್ದೀರಾ. ಹಾಗೆ ಸ್ನೇಹಿತರೆ, ನಮ್ಮದು ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು 3 ಜಿಲ್ಲೆಗಳನ್ನು ಒಳಗೊಂಡ ಸಂಸ್ಥೆ ಆಗಿತ್ತು. ಈ ಸರಿ ಇವತ್ತಿನಿಂದ ಕೊಡಗು ಜಿಲ್ಲೆಯನ್ನು ಸೇರಿಸಿಕೊಂಡಿದ್ದೇವೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರಲಿ ಸ್ನೇಹಿತರೆ. ಹಾಗೂ ನಾವು 10,000ದಿಂದ 2 ಲಕ್ಷದವರೆಗೆ ಸೌಲಭ್ಯವನ್ನು ಕೊಡ್ತಾಯಿದ್ದೀವಿ. ಇವತ್ತಿನಿಂದ 3 ಲಕ್ಷದವರೆಗೆ ಅದನ್ನು ಜಾಸ್ತಿ ಮಾಡಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾವು ಮೊನ್ನೆ ಜನರಲ್ ಬಾಡಿಯಲ್ಲಿ ಮಾತಾಡ್ಬೇಕಾದ್ರೆ ನೆಕ್ಸ್ಟು ಜನರಲ್ ಬಾಡಿ ಒಳಗಡೆ 1 ಕೋಟಿ ಮೇಲೆ ಟರ್ನ್ ಓವರ್ ಬರ್ತೀವಿ ಅಂತ ಹೇಳಿದ್ದು. ಈಗಲೇ ಡಿಸೆಂಬರ್ ಒಳಗಡೆ ನಾವು 1 ಕೋಟಿ ಮೇಲೆ ಟರ್ನ್ ಓವರ್ ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಇದೆ. ಇದೆಲ್ಲ ಕಾರ್ಯಕ್ರಮವನ್ನು ಮಾಡಲು ಅಧ್ಯಕ್ಷ ಒಬ್ಬ ಇದ್ದರೆ ಸಾಲಲ್ಲ. ಅಧ್ಯಕ್ಷ ಹೆಸರಿಗೆ ಅಧ್ಯಕ್ಷ ಇರ್ಬೋದು, ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ನಿರ್ದೇಶಕರು ನಮ್ಮ ಜೊತೆ ನಿಂತಿದ್ದಾರೆ ಮತ್ತು ನಮಗೆ ನಮ್ಮ ಶ್ರೀರಕ್ಷೆಯಾಗಿ ನಮ್ಮ ಸದಸ್ಯರುಗಳು ನಮ್ಮ ಜೊತೆಗಿದ್ದಾರೆ. ಆದ್ದರಿಂದ ಈ ಸಹಕಾರಿ ಸಂಘ ಉತ್ತಮ ರೀತಿಯಲ್ಲಿ ನಡೆಯೋದಕ್ಕೆ ತಾವುಗಳೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಾ. ತಾವುಗಳನ್ನು ಹೆಚ್ಚಿನ ರೀತಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ FD, RD, ಪಿಗ್ನಿ ಮತ್ತು ಸೇವಿಂಗ್ಸ್ ಅಮೌಂಟ್ ಇದೆ, ಸೇವಿಂಗ್ಸ್ ಎಲ್ಲ ಇದೆ, ಖಾತೆ ಇದೆ. ದಯವಿಟ್ಟಾಗಿ GD ದೇವೇಗೌಡರು ಹೇಳಿದಂಗೆ ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಸೇವಿಂಗ್ಸ್ ಖಾತೆಯನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮುಂದಿನ ಹೆಚ್ಚಿನ ರೀತಿ ನಮಗೆ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಇಟ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದು ಮೊದಲನೇದಾಗಿ ಗೃಹ ನಿರ್ಮಾಣ ಸಂಘ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಗೃಹ ಸಾಕೋದು ತಗೋಬೇಕು ಅಂತ ಕೇಳ್ತಾಯಿದ್ವಿ. ಹಾಗೆ ನಮ್ಮ ಛಾಯಾಗ್ರಾಹಕರಿಗೆ ಒಂದು ಛಾಯಾಭವನವನ್ನು ಮಾಡಬೇಕು ಅಂತ ನಮ್ಮಲ್ಲಿ ಆಸೆ ಇದೆ. ಅದಕ್ಕೆ ನೀವು ಇದೇ ರೀತಿ ಹೆಚ್ಚಿನ ರೀತಿ ಸಹಕಾರ ಕೊಟ್ಟರೆ ಖಂಡಿತ ಮುಂದಿನದಲ್ಲಿ ಛಾಯಾಭವನವನ್ನು ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ನನ್ನ 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ ಸರ್.
ಶ್ರೀಯುತ ಸೋಮಶೇಖರ್ ಅವರು ವೇದಿಕೆಯ ಮೇಲೆ ಬರಬೇಕಂತ ಕೋರಿಕೆ. ಸಂಸ್ಥೆಯ ಒಂದು ಪ್ರೀತಿಯಿಂದ ಕರೆದುಕೊಳ್ತಾ ಇರೋ ಕ್ಷಣ. ನಿಮಗಲ್ಲದೆ ಯಾರಿಗೆ ಸರ್ ವೇದಿಕೆ ಮೇಲೆ ನಮ್ಮ ಪ್ರೀತಿಯಿಂದ ನಮ್ಮ ಬಂಧು ಬಾಂಧವ ನಮ್ಮ ಸ್ನೇಹಿತರೆ, ಪ್ರಿನ್ಸ್ ಕಲರ್ ಸೋಮು ಅಂದರೆ ನಾವು ಅವರು ಡಿಜಿಟಲ್ ಮಾಡಿದ್ರೆ ನಮಗೆ ಪರಿಚಯ. ಆದರೆ ಇತ್ತೀಚೆಗೆ ಒಂದು ವರ್ಷ ನಮ್ಮ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ. ಇದೇ ಹೆಚ್ಚಿನ ರೀತಿ ಸಹಕಾರಿ ನಮ್ಮ ಸಂಸ್ಥೆ ಬೆಳೆಯಲು ಒಂದು ಕಾರಣಗಳನ್ನ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಮೈಸೂರಿಗೆ ಎಂತೆಂತಹ ಒಳ್ಳೆಯ ಮಾದರಿಯ ಇವತ್ತಿನ ಲೇಟೆಸ್ಟ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ನಿಮ್ಮ ಮುಂದೆ ತಂದಿರೋದರಲ್ಲಿ ಸೋಮು ಅವರ ಪಾತ್ರ ಬಹಳ ಗಣನೀಯವಾದ್ದು. ಪ್ರೇಕ್ಷಕರೇ, ಒಂದು ಕೈ ಚಪ್ಪಾಳೆ ದಯವಿಟ್ಟು ನನಗೋಸ್ಕರ. ಥ್ಯಾಂಕ್ ಯು ಸೋಮು ಸರ್, ಸೋಮಶೇಖರ್ ಅವ್ರಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ನಿಮ್ಮೆಲ್ರಿಗೋಸ್ಕರ, ಒಂದಷ್ಟು ತಯಾರಿ ಮಾಡಿ ಅದನ್ನು ಕೂಡ ನಿಮಗಿದೆ. ಈಗ ಮುಂದೆ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಆಯ್ತಲ್ಲ ಸರ್ ನೆರವಾಗಿದ್ದಾರೆ. ಅವರಿಗೆ ಸಂಸ್ಥೆ ಆಭಾರಿಯಾಗಿದೆ. ನಿಮ್ಮೆಲ್ಲರ ಒಂದು ಕರತಾಡನದೊಂದಿಗೆ ಅವರಿಬ್ಬರನ್ನ ಒಂದು ಕೈ ಚಪ್ಪಾಳೆ ಬರಲಿ. ಕರತಾಡನ ಅಂದರೆ ಕೈ ಚಪ್ಪಾಳೆ ದಯವಿಟ್ಟು ನಿಮ್ಮೆಲ್ಲರಿಂದ. ಹಾಂ ಆಯ್ತಲ್ಲ. ಹಾಂ, ಶಾಸಕರು ಚಾಮುಂಡೇಶ್ವರಿ ಕ್ಷೇತ್ರ, ಇವರಿಗೆ ಸಂಸ್ಥೆಯು ಆಭಾರಿಯಾಗಿರುತ್ತದೆ. ಥ್ಯಾಂಕ್ ಯು ಸರ್. ಈ ಒಂದು ಸುಂದರ ದಿನಚರಿಯನ್ನು ಬಿಡುಗಡೆ ಮಾಡಿದ ಸನ್ಮಾನ್ಯ ಶ್ರೀ MK ಸೋಮಶೇಖರ್ ಅವರು, ಮಾಜಿ ಶಾಸಕರು, KR ಕ್ಷೇತ್ರ, ಇವರಿಗೆ ವಂದನೆಗಳು. ಶ್ರೀಯುತರು ಈ ಅದ್ಧೂರಿ ಸಮಾರಂಭಕ್ಕಾಗಿ ಈ ಭವ್ಯವಾದ ಕಲ್ಯಾಣ ಮಂಟಪವನ್ನು ಒದಗಿಸಿಕೊಟ್ಟಿರುತ್ತಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯು ಎಂದಿಗೂ ಆಭಾರಿಯಾಗಿರುತ್ತದೆ. ಸನ್ಮಾನ್ಯ ಶ್ರೀ SD ಗುರುಪ್ರಸಾದ್, ಸಂಸ್ಥೆಯ ಕಾನೂನು ಸಲಹೆಗಾರರು, ತಮ್ಮ ಆಗಮನಕ್ಕೆ ಹೃತ್ಪೂರ್ವಕವಾದ ವಂದನೆಗಳು. ಓಕೆ, ಸಾರಿ, ಅವರು ಸೌಹಾರ್ದ ಪ್ರಾಂತ್ಯ ಅಧಿಕಾರಿಗಳು. ಅವರು ಶ್ರೀಯುತ KP ಪರಮೇಶ್ವರ್ ಅವರು ಕರ್ನಾಟಕ ಫೆಡರಲ್ ಬ್ಯಾಂಕ್ ನಿರ್ದೇಶಕರು. ಇವರು ಸಹ ಅನುಪಸ್ಥಿತಿಯಲ್ಲಿದ್ದಾರೆ, ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಅವರಿಗೂ ಸಹ ನಮ್ಮೆಲ್ಲರ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀಯುತ KP ಪರಮೇಶ್ವರರು ಕರ್ನಾಟಕ ಫೆಡರಲ್ ಬ್ಯಾಂಕ್ ನಿರ್ದೇಶಕರು, ಅವರು ಉಪಸ್ಥಿತರಿದ್ದರು. ಅವರಿಗೂ ಥ್ಯಾಂಕ್ ಯು ಸರ್. ಶ್ರೀಯುತ ಸುರೇಶ್ ರವರು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ, ಅವರಿಗೂ ಸಂಸ್ಥೆ ಆಭಾರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಉಳಿದಂತೆ ಕೆಲವರ ಅನುಪಸ್ಥಿತಿ ನಮ್ಮನ್ನ ಇವತ್ತು ಕಾಡ್ತು. ಅದರಲ್ಲಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕಿತ್ತು. ಸನ್ಮಾನ್ಯ ಶ್ರೀ TS ಶ್ರೀವತ್ಸ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾವು ಆಭಾರಿಯಾಗಿದ್ದೇವೆ. ಸನ್ಮಾನ್ಯ ಶ್ರೀ K ಹರೀಶ್ ಗೌಡರು ಕೂಡ ಆಸೀನರಾಗಬೇಕಿತ್ತು, ಅವರು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಾಕ್ಟರ್ SB ರವಿಕುಮಾರ್ ಬರಬೇಕಿತ್ತು. ಮಾನ್ಯ ಅಪರ ಕಾರ್ಮಿಕ ಆಯುಕ್ತರು ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಚೇತನ್ ಕುಮಾರ್ ಅವರು ಬರಬೇಕಿತ್ತು, ಕಾರ್ಮಿಕ ಅಧಿಕಾರಿಗಳು ಮೈಸೂರು ಜಿಲ್ಲೆಯವರು, ಅವ್ರಿಗೂ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದಿಸ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಬಸವರಾಜ್ರವರು MD APMC ಮಾಜಿ ಅಧ್ಯಕ್ಷರು, ಬಂಡಿಪಾಳ್ಯ ಕಾಂಗ್ರೆಸ್ ಮುಖಂಡರು, ಅವರಿಗೂ ನಾವು ವಂದಿಸ್ತಾ ಇದ್ದೀವಿ. ಉಳಿದಂತೆ ನಮ್ಮ
ಸಂಸ್ಥೆಯ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಅವರಿಗೆ ನಾವು ವಂದಿಸ್ತಾ ಇದ್ದೀವಿ. ಕಾರ್ಯಾಧ್ಯಕ್ಷರು ಶ್ರೀನಿಧಿ ಸರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕುಮಾರಿ ಯಶಸ್ವಿನಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಪಸ್ಥಿತರಿರತಕ್ಕಂತಹ ಎಲ್ಲರನ್ನು ವಂದಿಸುತ್ತಾ ಡೈರಿ ಅಧ್ಯಕ್ಷರಾದ ಶ್ರೀಯುತ ಪರಮೇಶ್ವರ್ ಅವರು ವೇದಿಕೆಯ ಮೇಲೆ ಬರಬೇಕಂತ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಯುತ ಪರಮೇಶ್ವರ್ ಅವರು ಡೈರಿ ಚೇರ್ಮನ್ ಶ್ರೀಯುತ ಪರಮೇಶ್ವರ್ ಅವರಿಗೆ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಅವರಿಂದ ಸನ್ಮಾನ. ಸ್ನೇಹಿತರೆ, ಕೆಲವೇ ನಿಮಿಷಗಳಷ್ಟೇ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ನಿಮ್ಮನ್ನು ಸಮಾಧಾನವಾಗಿ ಕಳಿಸ್ಕೊಡೋ ಪ್ರಯುಕ್ತ ಉಪಹಾರದ ವ್ಯವಸ್ಥೆ ಕೂಡ ಇದೆ. ಸ್ನೇಹಿತರೆ, ಇದೀಗ ಸ್ಟೇಜ್ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಡೈರಿ ಅನ್ನು ಕೊಡುವ ಮುಖಾಂತರ ಇನ್ನೇನು ಎಲ್ಲ ಆತ್ಮೀಯರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದ್ದು ದಯವಿಟ್ಟು ಎಲ್ಲರೂ ಸಹೋದರ ರೀತಿಯಲ್ಲಿ ವರ್ತಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಲೈವ್ ನೋಡ್ತಾ ಇದ್ದೆ.